ಓಂ ಶ್ರೀಕೃಷ್ಣ ಪರಬ್ರಹ್ಮನೇ ನಮೋ ನಮಃ. ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮೋ ನಮಃ. ವಿನಾಯಕಂ ಗುರುಂ ಭಾನುಂ ಬ್ರಹ್ಮ ವಿಷ್ಣು ಮಹೇಶ್ವರಾನ್ ಸರಸ್ವತೀಂ ಪ್ರಣಮ್ಯಾದೋ ಸರ್ವಕಾರ್ಯಾರ್ಥಸಿದ್ಧಯೇ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖೃಂಕರಣೆ. ಮೂಢಜಹೀಹಿ ಜನಾಗಮತೃಷ್ಣಾಂ ಮಯಿ ಸದ್ಬುದ್ಧಿಂ ಕುರು ವಿತೃಷ್ಣಾಂ. ಯಲ್ಲಭತೆ ನಿಜ ಕರ್ಮೋಪಾತ್ತಂ ಇತ್ತಂ ತೇನ ವಿನೋದಯತಿ ತಂ. ಸಂಗತ್ವೇ ನಿಸಂಗತ್ವಂ ನಿಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ. ನೆಕ್ಸ್ಟ್ ಯಾವ್ದು ಹೇಳ್ಬೇಕು ಅಂತಂದ್ರೆ ಮಹಾಕುರು ಧನ ಜನ ಅಲ್ವಾ? ನಮ್ದ್ರಲ್ಲಿ ವಯಸ್ಸಿಗತೆ ಕಹ ಕಾಮ ವಿಕಾರ ಅಂತಿದೆ. ನಿಮ್ದ್ರಲ್ಲಿ ಏನಿದೆ ಅದನ್ನೇ ಫಾಲೋ ಮಾಡ್ತೀವಿ ಸ್ವಾಮೀಜಿ. ಅದೇ ನಿಮ್ದು ಅದೇ ನೆಕ್ಸ್ಟ್ ಮಹಾಕುರು ಧನ ಜನ ಯೌವನ ಗರ್ವ ಅದು ಇಲ್ಲಿದೆ, ಅದು ಕೆಳಗಿದೆಯಾ ನಿಮ್ದು? 11ನೇ ಶ್ಲೋಕ. ಹೌದು, ಅದಲ್ಲ ಈಗ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ ಮುಕ್ತಿ. ಈ ಶ್ಲೋಕದ ಬಗ್ಗೆ ಹಿಂದಿನ ಭಾನುವಾರ ನಾವೆಲ್ಲ ಹೇಳ್ಕೊಂಡ್ವಿ. ಸತ್ಸಂಗ ಅದರ ಮಹತ್ವ ಏನು, ನಿಸ್ಸಂಗ ಸತ್ಸಂಗದಿಂದ ನಿಸ್ಸಂಗ ಅಂದ್ರೆ ಸಂಘವೇ ಬಂಧನಕ್ಕೆ ಕಾರಣ. ಆ ಸಂಘ ಅಂತಕ್ಕಂಥದ್ದು ಹೇಗಿರಬೇಕು, ಅದರಲ್ಲೂ ಸತ್ಸಂಗ ವಿಶೇಷವಾಗಿ. ಸಾಮಾನ್ಯ ಸಂಘ ಪ್ರಪಂಚದಲ್ಲಿ ವಸ್ತು ವೈಭವದಲ್ಲಿ ಸಂಘ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಹಾಗಾಗಿ ಆ ಸಂಘವನ್ನ, ಆ ಬಂಧನವನ್ನು ಉಂಟು ಮಾಡೋ ಸಂಘವನ್ನ ಬಿಡಿಸ್ಲಿಕ್ಕಾಗಿ ಸತ್ಯನ ಜೊತೆ ಸಂಘವನ್ನ ಮಾಡಬೇಕು ಅಂತ ಹೇಳ್ತಾರೆ. ಏನು? ಸತ್ಯವಾದ ನಿತ್ಯವಾದ ವಸ್ತುವಿನ ಬಗ್ಗೆ ಸಂಘ, ಅದಕ್ಕೆ ಸಂಬಂಧಪಟ್ಟ ವಿಷಯಗಳು. ಭಗವದ್ಗೀತೆ ಆಗಿರ್ಬೋದು, ಉಪನಿಷತ್ತು ಆಗಿರ್ಬೋದು, ಆತ್ಮಜ್ಞಾನ, ನಿತ್ಯಾನಿತ್ಯ ವಿವೇಕ, ಆತ್ಮಾನಾತ್ಮ ವಿವೇಕ. ಅಂದ್ರೆ ಸತ್ಯ ವಸ್ತುವಿನ ಜ್ಞಾನವಾದಾಗ ಅನಿತ್ಯ ವಸ್ತುಗಳಲ್ಲಿ ಸಹಜವಾಗಿ ಅದರಿಂದ ಆ ಮೋಹ ಅಂತಕ್ಕಂಥದ್ದು ದೂರವಾಗ್ತಾ ಇದೆ. ಯಾಕಂದ್ರೆ ಅನಿತ್ಯವನ್ನೇ ನಿತ್ಯ ಅಂತ ತಿಳ್ಕೊಂಡಾಗ್ಲೇ ಅಲ್ಲಿ ಮೋಹ. ಅನಿತ್ಯವನ್ನು ಅನಿತ್ಯ ಅಂತ ತಿಳ್ಕೊಳ್ಳೋದು ಸರಿಯಾದ ಜ್ಞಾನ. ಸರಿಯಾದ ಜ್ಞಾನ ಅಂತಂದ್ರೆ ಅನಿತ್ಯ ವಸ್ತುವನ್ನ ಅನಿತ್ಯ ಅಂತ ವಸ್ತು ತಿಳ್ಕೊಳ್ಳೋದೇ ಸರಿಯಾದ ಜ್ಞಾನ. ನಿತ್ಯ ವಸ್ತುವನ್ನ ನಿತ್ಯ ವಸ್ತು ಅಂತ ತಿಳ್ಕೊಳ್ಳೋದು ಕೂಡ ಸರಿಯಾದ ಜ್ಞಾನ. ಅನಿತ್ಯ ವಸ್ತುವನ್ನೇ ನಿತ್ಯ ವಸ್ತು ಅಂತ ಹೇಳಿ ನಿತ್ಯ ವಸ್ತುವನ್ನೇ ಅನಿತ್ಯ ವಸ್ತು ಅಂತ ತಿಳ್ಕೊಳ್ಳೋದು ಇದು ಭ್ರಾಂತಿ ಜ್ಞಾನ, ಭ್ರಾಂತಿಜ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಉದಾಹರಣೆ ಕೂಡ ಹೇಳ್ಕೊಂಡ್ವಿ. ಕಾಶಿನಗರದಲ್ಲಿ ಸ್ವಾಮಿ ವಿವೇಕಾನಂದರು ಬರ್ತಾ ಇರ್ಬೇಕಾದ್ರೆ ಯಾರೊಬ್ಬ ವರ್ತಕ ಬಂದು ಅವರಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾನಂತೆ. ಸ್ವಾಮಿಗಳೇ, ನೀವು ನಿಜವಾಗ್ಲೂ ಎಷ್ಟು ತ್ಯಾಗ ಪುರುಷರಾಗಿದ್ದೀರಿ, ಎಷ್ಟು ವೈರಾಗ್ಯವರಾಗಿದ್ದೀರಿ, ಸಣ್ಣ ವಯಸ್ಸಿನಲ್ಲಿ ಎಲ್ಲವನ್ನು ತ್ಯಾಗ ಮಾಡಿದ್ದೀರಲ್ಲ ಅಂತಂದ್ರೆ, ಇಲ್ಲ ಇಲ್ಲ ನಮಗಿಂತ ನೀವೇ ದೊಡ್ಡ ತ್ಯಾಗಿಗಳು. ಏನು ಅಂತಂದ್ರೆ ನಾವು ಅನಿತ್ಯ ವಸ್ತುಗಳನ್ನ ತ್ಯಾಗ ಮಾಡಿದ್ವಿ, ನೀವು ನಿತ್ಯ ವಸ್ತುವನ್ನು ತ್ಯಾಗ ಮಾಡಿದಿರಲ್ವೇ, ಹಾಗಾಗಿ ನಮಗಿಂತ ನೀವೇ ತ್ಯಾಗ ನಿಮ್ಗೆ ದೊಡ್ಡದು. ಇಲ್ಲ ಇಲ್ಲ ನೀವು ಅವೆಲ್ಲ ಮಾಡ್ತೀರಿ, ಇಲ್ಲ ಅವೆಲ್ಲ ಮಾಡ್ತಾ ಇಲ್ಲ. ಹಾಗಾಗಿ ನಿತ್ಯ ವಸ್ತುವನ್ನ ತ್ಯಾಗ ಅಂತಕ್ಕಂಥದ್ದು ಸುಮ್ಮನೆ ಹೇಳ್ತಾರೆ ಅವರು. ಅನಿತ್ಯ ವಸ್ತುವನ್ನ ಅನಿತ್ಯ ಅಂತ ತಿಳ್ಕೊಳ್ಳೋದು ಸರಿಯಾದ ಜ್ಞಾನ. ಅದೇ ನಿತ್ಯ ವಸ್ತುವನ್ನು ನಿತ್ಯ ಅಂತ ತಿಳ್ಕೊಳ್ಳೋದು ಕೂಡ ಸರಿಯಾದ ಜ್ಞಾನ. ಭ್ರಾಂತಿ ಜ್ಞಾನ ಏನ್ ಗೊತ್ತೇ? ಅನಿತ್ಯವನ್ನೇ ನಿತ್ಯ ಅಂತ ತಿಳ್ಕೊಳ್ಳೋದು,
ನಿತ್ಯವನ್ನೇ ಅನಿತ್ಯ ಅಂತ ತಿಳ್ಕೊಂಡು ಇದು ಭ್ರಾಂತಿಯಿಂದ ಉಂಟಾಗ್ತಕ್ಕಂಥ ಜ್ಞಾನ ಅನ್ನೋದನ್ನ. ಹಾಗಾಗಿ ಸತ್ಸಂಗದಿಂದ ಆ ವ್ಯಾಮೋಹ ಅಂತಕ್ಕಂಥದ್ದು ನಿರ್ಮೋಹತ್ವ, ಮೋಹತ್ವ ಅಂತಕ್ಕಂಥದ್ದು ಬಿಟ್ಟು ಹೋಗ್ತದೆ. ನಿರ್ಮೋಹವಾದಾಗಲೇ ತತ್ವದಲ್ಲಿ ನಿಶ್ಚಲತೆ ಬರ್ತದೆ. ತತ್ವ ನಮ್ಗೆ ಗೊತ್ತಿದ್ರು ಪ್ರಪಂಚದಲ್ಲಿರ್ತಕ್ಕಂಥ ವಸ್ತು ವಿಭಾಗದಲ್ಲಿರ್ತಕ್ಕಂಥ ವ್ಯಾಮೋಹ ತತ್ವದಲ್ಲಿ ನಿಶ್ಚಯವನ್ನ ಬರ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಆ ವ್ಯಾಮೋಹ ಅಂತಕ್ಕಂಥದ್ದು ತಿಳಿದಾಗ್ಲೇನೆ ಅನಿಶ್ಚಲ ತತ್ವ ಅಂತಕ್ಕಂಥದ್ದು ಉಂಟಾಗ್ತದೆ. ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ತತ್ವ ನಿಶ್ಚಯವಾದಾಗನೇ ಜೀವನ್ ಮುಕ್ತಿ, ಜೀವನ್ನೇವ ಮುಕ್ತ. ವಿದೇಹ ಮುಕ್ತಿ, ಜೀವನ್ ಮುಕ್ತಿ ಅದನ್ನ ಹೇಳ್ಕೊಂಡು. ವಿದೇಹ ಮುಕ್ತಿ ಅಂತಂದ್ರೆ ಶರೀರ ಹೋದ ಮೇಲೆ ಬರ್ತಕ್ಕಂಥ ಮುಕ್ತಿ. ಜೀವನ್ ಮುಕ್ತಿ ಅಂತಂದ್ರೆ ಜೀವನ್ನೇವ ಇಹ ಅಸ್ಮಿನ್ ಲೋಕೆ ಸಹ ಮುಕ್ತ. ಅವನು ಜೀವಂತ ಇರಬೇಕಾದ್ರೆ ಈ ಲೋಕದಲ್ಲೇ ಮುಕ್ತನಾಗ್ತಾನೆ, ತತ್ವದಲ್ಲಿ ನಿಂತಾಗ ಅನ್ನೋ ಮಾತನ್ನು ನಾವು ಹೇಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಮಹಾನ್ ಬಾರ ಉದಾಹರಣೆಗಳು ನೋಡ್ಕೊಂಡು ನಾವು ಜೀವನ ಮುಕ್ತ ಹೆಂಗಿರ್ತಾರೆ. ಜೀವಂತ ಇರಬೇಕಾದ್ರೆ ಮುಕ್ತರಿರ್ತಾರೆ, ವಿದೇಹ ಮುಕ್ತಿ ಅಲ್ಲ. ವಿದೇಹ ಮುಕ್ತಿ ಆಮೇಲೆ. ಜೀವಂತ ಇರ್ಬೇಕಾದ್ರೆ ಅದನ್ನ ಜೀವನ್ ಮುಕ್ತಿ, ಜೀವನ್ನೇವ ಸಹ ಮುಕ್ತ. ಬದುಕಿರ್ಬೇಕಾದ್ರೇನೆ ಶ್ರೀರಾಮ ಭಾಷೆ ನೋಡ್ತೇವೆ, ರಾಮಕೃಷ್ಣ ಪರಮಹಂಸರು ನೋಡ್ತೇವೆ. ಅದೇ ರೀತಿ ಬೇರೆ ಬೇರೆ ಮಹಾನ್ ಪರಮಾಚಾರಾಗಿ ಅವರೆಲ್ಲ ಕೂಡ ಮುಂದೆ ಹೋಗೋಣ. 12 ಶ್ಲೋಕ. ಮಾ ಕುರು ಧನ ಜನ ಯೌವನ ಗರ್ವಂ. ಮಾ ಕುರು ಧನ ಜನ ಯೌವನ ಗರ್ವಂ. ಮಾ ಕುರು ಧನ ಜನ ಯೌವನ ಗರ್ವಂ. ಹರತಿ ನಿಮಿಷಾತ್ ಕಾಲ ಸರ್ವಂ. ಹರತಿ ನಿಮಿಷಾತ್ ಕಾಲ ಸರ್ವಂ. ಹರತಿ ನಿಮಿಷಾತ್ ಕಾಲ ಸರ್ವಂ. ಮಾ ಕುರು ಧನ ಜನ ಯೌವನ ಗರ್ವಂ. ಹರತಿ ನಿಮಿಷಾತ್ ಕಾಲ ಸರ್ವಂ. ಮಾ ಕುರು ಧನ ಜನ ಯೌವನ ಗರ್ವಂ. ಹರತಿ ನಿಮಿಷಾತ್ ಕಾಲ ಸರ್ವಂ. ಮಾ ಕುರು ಧನ ಜನ ಯೌವನ ಗರ್ವಂ. ಹರತಿ ನಿಮಿಷಾತ್ ಕಾಲ ಸರ್ವಂ. ಮಾಯಾಮಯಮಿದಮಖಿಲಂ ಹತ್ವಾ. ಮಾಯಾಮಯಮಿದ ಅಖಿಲಂ ಹಿತ್ವಾ. ಮಾಯಾಮಯಮಿದಮಖಿಲಂ ಹಿತ್ವಾ. ಕರೆಕ್ಟ್. ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ಮಾ ಕುರು ಧನ ಜನ ಯೌವನ ಗರ್ವಂ. ಹರತಿ ನಿಮಿಷಾತ್ ಕಾಲ ಸರ್ವಂ. ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ಮಾ ಕುರು ಧನ ಜಯ ಯೌವನ ಗರ್ವಂ. ಹರತಿ ನಿಮೇಷಾತ್ ಕಾಲ ಸರ್ವಂ. ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ಮಾ ಕುರು ಧನ ಜಯ ಯೌವನ ಗರ್ವಂ. ಹರತಿ ನಿಮೇಷಾತ್ ಕಾಲ ಸರ್ವಂ. ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ಇಲ್ಲಿ ಮಾ ಕುರು ಧನ ಜನ ಯೌವನ ಗರ್ವಂ. ಹರತಿ ನಿಮಿಷಾತ್ ಕಾಲ ಸರ್ವಂ. ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ. ಶಂಕರಾಚಾರ್ಯರು ಬೃಜಗೋವಿಂದ ಸ್ತೋತ್ರ
ಹೇಳ್ಕೊಂತ ಇದ್ದೀವಿ ನಾವು. ವೃದ್ಧ ಬ್ರಾಹ್ಮಣನನ್ನ ನಿಮಿತ್ತವಾಗಿಟ್ಕೊಂಡು ಬೇರೆ ಬೇರೆ ಮನುಷ್ಯನಿಗೆ ಆಗ್ಬೋದಂತ ಭ್ರಾಂತಿಗಳು. ಎಲ್ಲೆಲ್ಲಿ ಭ್ರಾಂತನಾಗ್ತಾನೆ ಮನುಷ್ಯ, ಯಾವ್ದನ್ನು ಸತ್ಯ ಅಂತ ತಿಳ್ಕೊಂತಾನೆ, ಯಾವ್ದಕ್ಕಾಗಿ ಜೀವನನ್ನ ದಾರಿ ಎರಿಬೇಕಾಗಿತ್ತೋ ಅದನ್ನ ಬಿಟ್ಟು ಯಾವುದಕ್ಕೆ ಜೀವನವನ್ನು ದಾರಿ ಎರಿಬಾರ್ದು ಅದೇ ಜೀವನದ ಸರ್ವಸ್ವವನ್ನಾಗಿ ತಿಳ್ಕೊಂಡು ಅದಕ್ಕಾಗಿ ಜೀವನ ಮನುಷ್ಯ ಅದೇ ನಿಜ ಅಸತ್ಯ ಅಂತ ತಿಳ್ಕೊಂಡು ಬದುಕ್ತಾವಲ್ವೇ, ಅದು ಸತ್ಯ ಅಲ್ಲ. ಅದು ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದನ್ನ ನಮಗೆ ತಿಳಿಪಡಿಸ್ಲಿಕ್ಕಾಗಿ ಆಚಾರ್ಯ ಹೇಳ್ತಾರೆ ಇಲ್ಲಿ, ಮಾ ಕುರು ಧನ ಜನ ಯೌವನ ಗರ್ವಂ. ಮಾ ಕುರು ಅಂದ್ರೆ ಮಾಡಬೇಡ, ಕುರು ಅಂತಂದ್ರೆ ಮಾಡು ಅಂತ ಅರ್ಥ. ಕುರು ಅಂದ್ರೆ ಮಾಡು. ಮಾ ಕುರು ಅಂದ್ರೆ ಮಾ ಅಂತಕ್ಕಂಥದ್ದು ನಿಷೇಧಾರ್ಥಕ. ಸಂಸ್ಕೃತ ಭಾಷೆಯಲ್ಲಿ ಮಾ ನ ಅವೆಲ್ಲ ಕೂಡ ನಿಷೇಧಾರ್ಥಕಗಳು. ನಿಷೇಧ ಅಂದ್ರೆ ಬೇಡ. ಈಗ ಯಾರೋ ನೀವು ಊಟ ಬಡಿಸಿ ಬರ್ತೀವಿ, ಊಟ ಬಡಿಸಿ ಬರ್ತೀವಿ, ನಾ ಅಂತೀನಿ ಮಾ ಅಂದ್ರೆ ಏನು, ಬೇಡ. ನಾ ಸಾಕು ಅಂತ, ಬೇಡ ಸಾಕು. ಹಾಗೆ ಮಾ ನ ಅನ್ನೋದು ನಿಷೇಧಾರ್ಥಕದಲ್ಲಿ ಸಂಸ್ಕೃತದಲ್ಲಿ ಬಳಕೆ ಆಗ್ತಕ್ಕಂಥ ಅಕ್ಷರಗಳು. ಇಲ್ಲಿ ಹೇಳ್ತಾರೆ ಮಾ ಕುರು ಮಾಡಬೇಡ, ಏನು, ಧನ ಜನ ಯೌವನ ಗರ್ವಂ, ಎಂದು ಕೂಡ ಧನ ಜನ ಯೌವನ ಇದೆ ಅಂತೇಳಿ ಗರ್ವ ಎಂದು ಕೊಡಬೇಡ. ಮಾ ಕುರು ಧನ ಜನ ಯೌವನ ಗರ್ವಂ. ಯಾಕೆ ಮಾಡಬಾರ್ದು? ಈಗ ಧನ ಇದ್ದಾಗ ನನಗೆ ಹಣ ಇದೆ, ಐಶ್ವರ್ಯ ಅಂತ ಸ್ವಲ್ಪ ಗರ್ವ ಇದ್ದೇ ಇರ್ತಪ್ಪ. ಇನ್ನು ಜನ, ನನಗೆ ಜನರಿದ್ದಾರೆ, ಪ್ರಜೆಗಳ ನನಗೆಲ್ಲ ಓಟ್ ಹಾಕಿದ್ದಾರೆ, ನಾನು ಪ್ರಜಾ ಪ್ರತಿನಿಧಿ, ನಾಯಕನಾಗಿದ್ದೀನಿ, ಹಂಗೂ ಸ್ವಲ್ಪ ಗರ್ವ ಇರ್ತದೆ. ಗರ್ವಗಳು ಅಂದಾಗ ಮನುಷ್ಯನಿಗೆ ಗರ್ವ ಅಂತ ಇರ್ತದೆ. ನಾನು ಒಳ್ಳೆ ಸುಂದರವಾಗಿದ್ದೇನೆ, ನನ್ನ ಹತ್ರ ಬೇಕಾದಷ್ಟು ಹಣ ಇದೆ, ನನಗೆ ಜನ ಇದ್ದಾರೆ, ನನಗೆ ಪದವಿ ಇದೆ, ನಾನು ಒಳ್ಳೆ ಬುದ್ಧಿವಂತನಾಗಿದ್ದೇನೆ, ನಾನು ಒಳ್ಳೆ ವಿದ್ಯಾವಂತನಾಗಿದ್ದೀನಿ, ನಾನು ಪ್ರವಚನ ಮಾಡಿದ್ರೆ ಎಲ್ರು ಹಾಗೆ ಕೇಳ್ತಾ ಇರ್ತಾರೆ, ಯಾರು ಕರ್ಲೋದೇ ಇಲ್ಲ. ನನಗಾಗಿ ಎಲ್ರು ಬೆಳಗ್ಗೆ ಕಾಯ್ತಾ ಇರ್ತಾರೆ. ಅಂದ್ರೆ ಮನುಷ್ಯನಿಗೆ ಎಷ್ಟೋ ಗರ್ವ ಇದಾವೆ, ಇಲ್ಲ ಅಂತಲ್ಲ. ಆದ್ರೆ ಅದರಲ್ಲಿ ಮುಖ್ಯವಾಗಿ ಏನು, ಧನ ಜನ ಯೌವನ, ಇದರ ಗರ್ವ ಇರ್ತದಂತೆ. ಅದನ್ನು ಮಾಡಬೇಡ. ಶಂಕರಾಚಾರ್ಯ ಹೇಳ್ತಾರೆ ಮಾ ಕುರು, ಮಾಡಬೇಡ. ಏನು, ಧನ ಜನ ಯೌವನ, ಧನ ಇದೆ, ಜನ ಇದ್ದಾರೆ, ಯೌವನ ಇದೆ, ನಾನು ಸುಂದರವಾಗಿದ್ದೇನೆ, ಒಳ್ಳೆ ಗಟ್ಟುಮುಟ್ಟಾಗಿದ್ದೇನೆ, ಆರೋಗ್ಯವಂತ, ನಾನು ಹಿಂಗೆ ಇದ್ ಬಿಡ್ತೀನಿ, ಯಾವತ್ತೂ ಗರ್ವ ಪಡಬೇಡ. ಯಾಕೆ ಅಂತಂದ್ರೆ ಹರತಿ ನಿಮಿಷಾತ್ ಕಾಲ ಸರ್ವಂ. ಕಾಲ ಎಂತದಪ್ಪ ಅಂತಂದ್ರೆ ಎಲ್ಲವನ್ನು ಕ್ಷಣಾರ್ಧದಲ್ಲಿ ತಗೊಂಡು ಹೋಗ್ಬಿಡ್ತದೆ. ಹಣ ಇರ್ಲಿ, ಜನ ಇರ್ಲಿ, ಯೌವನ ಕೊಡ್ತದೆ, ಒಂದ್ ಕ್ಷಣಾರ್ಧದಲ್ಲೇ ಎಲ್ಲೋಗುತ್ತೆ ಗೊತ್ತೇ ಇಲ್ಲ. ನಾವು ಎಂತೆಂತವ್ರನ್ನ ಜೀವನದಲ್ಲಿ ನೋಡಿದ್ವಿ ನಾವು. ಅದಕ್ಕೆ ಸಂಬಂಧಪಟ್ಟ ಗರ್ವ ಬೇಡ. ಯಾಕೆ ಅಂತಂದ್ರೆ ಮಾಯಾಮಯಂ ಇದಂ ಅಖಿಲಂ, ಇದೆಲ್ಲ ಕೂಡ ಮಾಯಾಮಯ ಅಂತ ತಿಳ್ಕೊಂಡು ಬ್ರಹ್ಮ ಪದಂ, ಬ್ರಹ್ಮಸ್ಥಿತಿಯನ್ನ ವಿದಿತ್ವ ತ್ವಂ ಪ್ರವಿಶ, ಆ ಬ್ರಹ್ಮನನ್ನ ತಿಳ್ಕೊಂಡು ಅದರಲ್ಲಿ ಇರುವಂತ ಪ್ರಯತ್ನ ಮಾಡು. ನೋಡಿ, ಇವೆಲ್ಲ ಮಾಡ್ಬೇಡ. ಯಾಕೆ ಅಂತಂದ್ರೆ ಇವೆಲ್ಲ ಮಾಯಾಮಯ ಅಂತ ತಿಳ್ಕೊ. ಮಾಯಾಮಯ ಅಂತ ತಿಳ್ಕೊಂಡು ಬ್ರಹ್ಮಸ್ಥಿತಿ ಅಂತ ತಿಳ್ಕೊಂಡು ಸತ್ಯವನ್ನು ತಿಳ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಪ್ರಯತ್ನ ಮಾಡು. ಅಷ್ಟೇ ವಿನಃ ನನಗೆ ಜನ ಇದ್ದಾರೆ, ಧನ ಇದೆ, ಯೌವನ ಇದೆ ಅಂತೇಳಿ ಗರ್ವ ಪಡಬೇಡ, ಮತ್ತು ಅದರಲ್ಲೇ ಜೀವನವನ್ನ ಕೂಡ ಕಲಿಯಬೇಡ ಅನ್ನೋದೇ ಇಲ್ಲಿ ಶಂಕರಾಚಾರ್ಯ ಉದ್ದೇಶ. ನೋಡೋಣ. ಮೊದಲನೇದಾಗಿ ಮಾ ಕುರು ಧನ. ಮನುಷ್ಯನಿಗೆ ಸಹಜವಾಗಿ ನಮ್ಮ ಹತ್ರ ಸಂಪತ್ತಿದೆ, ಐಶ್ವರ್ಯ ಅಂತ ಹೇಳಿ ಸ್ವಲ್ಪ ಏನು ಕೆಲವರು ನೋಡ್ಬೇಕಿಲ್ಲ, ಕೆಲವರು ನೋಡ್ಬೇಕು ಹೇಗಿರ್ತಾರಪ್ಪ ಅಂದ್ರೆ ಅವ್ರ ಸ್ಟೈಲೇ ಬೇರೆ. ಯಾಕೆ ಅಂದ್ರೆ ಆ ಮನುಷ್ಯನಿಗೆ ಅಹಂಕಾರ ಅಂತಕ್ಕಂಥದ್ದು ಬೇರೆ ಬೇರೆ ರೂಪದಲ್ಲಿ ಬರ್ತದೆ.
ಇದನ್ನದ ಅಹಂಕಾರ ಕೂಡ ಒಂದು. ಅದಕ್ಕೋಸ್ಕರ ಒಬ್ಬ ಶುಭಾಷಿತಕಾರ ಹೇಳ್ತಾನೆ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಹಿಮತ್ರ ಚತುಷ್ಟಯಂ. ಶುಭಾಷಿತಕಾರ ಹೇಳ್ತಾನೆ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪಿ ಅನರ್ಥಾಯ ಕಿಮತ್ರ ಚತುಷ್ಟಯಂ. ಯೌವನ, ಮನುಷ್ಯನಿಗೆ ಯೌವನ ಬರ್ತದೆ. ಅದೇ ರೀತಿ ಧನ ಸಂಪತ್ತಿ, ಐಶ್ವರ್ಯ, ಪ್ರಭುತ್ವಂ, ಅಧಿಕಾರ, ಅದಕ್ಕೆ ಜೊತೆಯಾಗಿ ಅವಿವೇಕ. ನೋಡಿ ಹೇಗಿದೆ, ಅವನಿಗೆ ಯೌವನ ಇದ್ದಾನೆ, ಯೌವನವಂತನಾಗಿದ್ದಾನೆ, ಅಧಿಕಾರ ಇದೆ, ಇನ್ನು ಧನ ಇದೆ, ಅವನಿಗೆ ಅವಿವೇಕ ಕೂಡ ಇದೆ, ಅಂದ್ರೆ ವಿವೇಕ ಇಲ್ಲ. ಇನ್ನು ಅವನ್ ಯಾರಿಗೆ ದೇವ್ರು ಹೇಳಿ? ಸುಭಾಷಿಕರ ಅಂತಾನೆ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಏಕೈಕಮಪಿ ಅನರ್ಥಾಯ ಕಿಮತ್ರ ಚತುಷ್ಟಯಂ. ಒಂದು ಯೌವನದಲ್ಲೇ ಮನುಷ್ಯ ಇದಕ್ಕಾಗಲ್ಲ. ನೋಡ್ತೀನಿ ಹೇಳ್ತಾರೆ, ಯೌವನದಲ್ಲಿ ಏನು ಸುಮ್ಮನೆ ಇರಲಿಲ್ಲ, ಅವನು ಈಗ ಸತ್ಯ ಆಗಿದ್ದಾನಷ್ಟೇ, ವಯಸ್ಸಾಗಿ ಸಾಮಾನ್ಯ ನಾವೆಲ್ಲ ಹೇಳ್ತಾ ಇರ್ತೀವಿ, ಇವನು ಯೌವನದಲ್ಲಿ ತುಂಬಾ ಜೋರಿದ್ದ ಕಣೋ, ಈಗ ಸುಮ್ಮನೆ ಈಗ ಸತ್ಯ ಆಗಿದ್ದಾನಷ್ಟೇ, ಆರೋಗ್ಯ ಚೆನ್ನಾಗಿಲ್ಲ, ವಯಸ್ಸಾಗಿದೆ, ಈಗ ಮನೆಯಲ್ಲಿ ಕೂಡ ಏನೋ ಸ್ವಲ್ಪ ಎಲ್ಲ ಉಲ್ಟಾ ಪಲ್ಟಾ ಆಗಿ ಈಗ ಸುಮ್ಮನಾಗಿದ್ದಾನಪ್ಪ. ಇದೇನು ಯೌವನದಲ್ಲಿ ಸುಮ್ಮನೆ ಇದ್ನಾದ್ರು ಇವನು ಇದಕ್ಕೆ ಆಗ್ತಿರ್ಲಿಲ್ಲ, 2-3 ಊರುಗಳಿಗೆ ಇವನೇ ರಾಜ, ಹಂಗಿದ್ದ ಇವನು, ಈಗ ಸುಮ್ಮನಾಗಿದ್ದಾನಷ್ಟೇ ನಾವ್ ಹೇಳ್ತಾ ಇರ್ತೀವಿ. ಯೌವನ ಗರ್ವದು ಮಾತು. ಇನ್ನು ಯೌವನ ಧನ ಸಂಪತ್ತಿ ಅಂದ್ರೆ ಒಂದೊಂದು ಕೂಡ ಆ ಅವಸ್ಥೆಯಲ್ಲಿ ಮನುಷ್ಯರನ್ನ ಹಾಳು ಮಾಡ್ಲಿಕ್ಕೆ, ಅಂದ್ರೆ ಆ ಸಮಯದಲ್ಲೇ ಅಂತ ಮನುಷ್ಯ ಹಾಳಾಗುದು. ಯೌವನ ಇರ್ಬೇಕಾದ್ರೆ ಒಳ್ಳೆ ಜೋರ್ ಇರ್ತಾನೆ. ಇನ್ನು ಧನ ಸಂಪತ್ತಿ, ಯುವಕ ಇದ್ದಾನೆ ಮತ್ತು ಧನ ಸಂಪತ್ತು ಕೂಡ ಇದೆ. ಇನ್ನು ಹೇಳ್ಬೇಕಾಗತ್ತಾ, ಅವನ್ನೇ ಮಾತಾಡಕ್ಕಾಗತ್ತೆ ಅನ್ನೋ, ಅಂದ್ರೆ ಹಣ ಐಶ್ವರ್ಯ ಇದ್ದಾಗ ಕೂಡ ಮನುಷ್ಯನ ಇದಕ್ಕಾಗಲ್ಲ ಅಂತ ಆಯ್ತಾ. ಅಂದ್ರೆ ಯಾಕೆ ಇವೆಲ್ಲ ಹೇಳ್ತಾರೆ ಅಂದ್ರೆ, ಕೆಲವೊಂದು ವಿಷಯಗಳನ್ನ ಹೇಳ್ಬೇಕಾದ್ರೆ ಅವು ಎಲ್ಲರಿಗೂ ಅನ್ವಯವಾಗುತ್ತಾ ಅಂತಂದ್ರೆ, ಸಾಮಾನ್ಯವಾಗಿ ಒಂದು ವಿಷಯ ಹೇಳ್ಬೇಕಾದ್ರೆ ಎಲ್ಲಿ ಅಂತಾರಲ್ಲ, ಹೆಚ್ಚಾಗಿ ಸಮಾಜದಲ್ಲಿ ಹೆಚ್ಚು ಎಲ್ಲಿ ದೋಷ ಕಾಣ್ತಾರೆ ಆ ವಿಷಯವನ್ನ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಎಲ್ರಿಗೂ ಇದೆ ಅಂತಲ್ಲ. ಈಗ ಜನಕ ಮಹಾರಾಜ ಇದ್ದಾನೆ, ಹಾಗೆ ಮಹಾರಾಜರಿದ್ದಾರೆ, ಅವರೆಲ್ಲ ಮಹಾ ಧಾರ್ಮಿಕರು ಇದ್ದಾರೆ, ಧನವಂತರಾದವರು ಮಹಾ ಸಜ್ಜನ ಸಂಪನ್ನರು ಕೂಡ ನೋಡ್ತೀವಿ ನಾವು. ಅಂದ್ರೆ ಇದರರ್ಥ ಒಂದು ವಿಷಯವನ್ನ ಸಮಾಜಕ್ಕೆ ಹೇಳ್ಬೇಕಾದ್ರೆ ಹೆಚ್ಚು ಭಾಗ ಆ ರೀತಿ ಕಾಣಿಸ್ತದೆ. ಲೋಕದಲ್ಲಿ ಹೆಚ್ಚು ಭಾಗ ಅಂದ್ರೆ ಈಗ ಬಹುಸಂಖ್ಯೆಯಲ್ಲಿ ಈಗ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತ ಹೇಳ್ತೀವಲ್ಲ, ಅಂದ್ರೆ ಬಹುಸಂಖ್ಯೆ ಹೆಚ್ಚಾಗಿ ಆ ರೀತಿ ಕಾಣಿಸ್ತದೆ. ಯೌವನ ಇದೆ ಅಂತೇಳಿ, ಧನ ಇದೆ ಅಂತೇಳಿ, ಅಧಿಕಾರ ಇದೆ ಅಂತೇಳಿ ಗರ್ವ ಪಡ್ತಕ್ಕಂಥವ್ರೇ ಜಾಸ್ತಿ ಇರ್ತಾರೆ. ಎಲ್ಲೋ ಬೆರಳಿಕೆ ಇರ್ತಾರೆ ಮಹಾನುಭಾವರು. ನೋಡಿ ಈಗ ಮಹಾನ್ ವ್ಯಕ್ತಿಗಳಿದ್ದಾರೆ, ಅವ್ರಿಗೆಲ್ಲ ಏನ್ ನೋಡ್ತೀವಿ ನಾವು ನೋಡಿದ್ವಿ, ಎಷ್ಟೋ ಜನ ಎಷ್ಟೋ ಸಂಪನ್ನ ಇರ್ತಾರೆ, ಆದ್ರೆ ಎಷ್ಟೋ ನಮ್ರತೆಯಿಂದ ಇರ್ತಾರೆ. ಎಷ್ಟೋ ನಮ್ರತೆಯಿಂದ ಇರ್ತಾರೆ. ಅವ್ರಲ್ಲಿ ಅವಿನಯ ವಿಧೇಯತೆ ನೋಡ್ಬಿಟ್ರೆ ನಮಗೆ ಅನಿಸ್ತದೆ, ಇಷ್ಟೆಲ್ಲ ನಾವು ಸಾಧಕರಾಗಿ ಕೂಡ ಅವರಿಂದ ಕಲಿಬೇಕಾದ ನಮ್ಮಲ್ಲಿ ಇನ್ನೂ ಎಷ್ಟೋ ಇದೆ ಅಂತ ನಮಗೆ ಅನಿಸ್ತದೆ. ಕೆಲವೊಮ್ಮೆ ಗೃಹಸ್ಥರ ಮನೆಗೆ ಹೋದಾಗ ನಾವು ನೋಡ್ತೀವಿ, ಅವರಲ್ಲಿರ್ತಕ್ಕಂಥ ಸಂಸ್ಕಾರ ಆಗಿರ್ಬೋದು, ಅವರು ನಮ್ಮ ಬಗ್ಗೆ ಇರ್ತಕ್ಕಂಥ ಭಕ್ತಿ, ನಮ್ಮಲ್ಲಿ ಅಷ್ಟು ಕೆಪಾಸಿಟಿ ಇಲ್ಲದೆ ಇರ್ಬೋದು. ನಮ್ಮಲ್ಲಿ ಅವ್ರು ನಮ್ಗೆ ಏನೇನೋ ಪೂಜೆ ಮಾಡ್ಬಿಡ್ತಾರೆ, ಪಾದಪೂಜೆ ಮಾಡ್ತಾರೆ ನಿಜ, ಆದ್ರೆ ಅಷ್ಟು ಶಕ್ತಿ ನಮ್ಗೆ ಇರಲ್ಲ. ಆದ್ರೆ ಅವ್ರಲ್ಲಿ ಅಷ್ಟು ಶ್ರದ್ಧೆ ಇರ್ತದೆ. ಅವ್ರಲ್ಲಿ ನೋಡಿದಾಗ ಕೆಲವೊಮ್ಮೆ ನಮಗೂ ಅನಿಸ್ತಿರ್ತದೆ, ಓಹೋ ಇವ್ರನ್ನ ನೋಡಿ ಕಲಿತಕ್ಕಂಥದ್ದು ನಾವು ಜಾಸ್ತಿ ಇದೆ. ಹಾಗಾಗಿ ಎಲ್ರು ಹಂಗೆ ಇರ್ತಾರೆ ಅಂತಲ್ಲ, ಬಹುಪಾಲು ಜನ ಇದೇ ರೀತಿ ಇರ್ತಾರೆ. ಇದರರ್ಥ ಬಹುಪಾಲು ಜನ ಸ್ವಲ್ಪ ಹಣ ಐಶ್ವರ್ಯ ಬರ್ತದೆ. ಈಗ ನೋಡಿ ನಾವು ನೋಡ್ತೀವಿ ಹಳ್ಳಿಗಳಲ್ಲಿ ಏನ್ ಅಂತ ಹೇಳ್ಬೇಕಾದ್ರೆ ತಿನ್ಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ಅವ್ ಚೆನ್ನಾಗಿರ್ತಾನೆ, ಏನು ಗರ್ವ ಇಲ್ಲ, ನಮಸ್ಕಾರ ಸ್ವಾಮಿ ಅಂತಾರೆ, ನಮಸ್ಕಾರ ಅಂತಾರೆ, ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಮಾತಾಡ್ತಾನೆ. ಸ್ವಲ್ಪ ಹೊರಗೆ ಹೋಗಿ ಒಂದು ತಿಂಗಳಿಗೆ 15-20 ಸಾವಿರ ಸಂಪಾದನೆ ಮಾಡಿ ಆಗ್ಬಿಟ್ರೆ ತಕ್ಷಣ ಸ್ಟೈಲೇ ಬೇರೆ. ಆ ಸ್ಟೈಲು ಏನು ಎಲ್ಲ ಸ್ಟೈಲ್ ಚೇಂಜ್ ಆಗುತ್ತೆ. ಬಟ್ಟೆ ಇರ್ಬೋದು, ಅವನ ಸ್ಟೆಪ್ಪು ಗ್ರಾಫ್ ನೋಡ್ಬೋದು, ಎಂತೆಂತ ಸ್ಟೈಲ್. ಆಮೇಲೆ ಮೊದಲೆಲ್ಲ ಸ್ವಾಮಿ ನಮಸ್ಕಾರ ಸ್ವಾಮಿ, ಈಗ ಸ್ವಾಮಿಗಳೇ ಹೆಂಗಿದ್ದೀರಿ ಅಂದ್ರೆ
ಎಲ್ಲಿಂದ ಬಂತಪ್ಪ ಅಂದ್ರೆ ಇದು ಹಣದ ಗರ್ವ. ಇದು ನಾನು ಸಂಪಾದನೆ ಮಾಡ್ತೀನಿ. ಇನ್ನು ಯೌವನ ಗರ್ವ ಒಂದು ಏನಿದ್ರು ಕೂಡ ಅವ್ರೇನೋ ನಾನೆಲ್ಲ ಏನೇನೋ ಮಾಡ್ಬಿಟ್ಟು ಅಂದ್ರೆ ಅಲ್ಲಿ ಹಣ ಇರಲಿ ಏನೋ ಇರಲ್ಲ, ಮತ್ತೆ ಅವನಿಗೆ ಸುಮ್ಮನೆ ಯೌವನ ಮಾತ್ರ. ಅವನಿಗೇನೋ ನಾನೇನೋ ಮಹಾ ಹೀರೋ ಅಂತ ತಿಳ್ಕೊಂಡ್ಬಿಡ್ತಾನೆ. ಯಾರು ಹೀರೋ ಅಲ್ಲ, ನೋಡಿದ್ವಿ ಎಂತೆಂತ ಹೀರೋಗಳೆಲ್ಲ ಜೀರೋ ಹೇಳ್ತಾರೆ. ತುಂಬಾ ಜೋರಿದ್ದಾನೆ ಅವನಿಗೆ, ಮದುವೆ ಮಾಡ್ಬಿಡಿ. ಈಗ ನಿಮ್ಗೆ ಗೊತ್ತಿಲ್ಲ, ಹಿಂದೆ ಒಂದು ಕೆಲವು ನಿಯಮ ಇತ್ತು. ಏನ್ ಗೊತ್ತೆ, ಜಾಸ್ತಿ ಅವ್ನು ಹಿಡಿಯಕ್ಕಾಗಲ್ಲ ಯಾರನ್ನು. ಅವ್ನು ಏನ್ ಮಾಡೋದು ಗೊತ್ತಾಗಲಿಕ್ಕೆ ಅವನಿಗೆ 2 ಮದುವೆ ಮಾಡಿ ಬಿಟ್ಬಿಡ್ತಾನೆ. ಇನ್ನು ಕತೆ ಕ್ಲೋಸ್ ಆಯ್ತಾ. 2 ಮದುವೆ ಮಾಡಿ ಜಾಸ್ತಿ ಅವ್ನು ಹಿಡಿಯಕ್ಕಾಗಲ್ಲ, ಅವನಿಗೆ 2 ಮದುವೆ ಮಾಡಿ ಅವನಿಗೆ ತಪ್ಪಲಾಗ್ಬಿಡ್ತಾನೆ ಅಷ್ಟೇ. ಹಾಗೆ ಸಾಮಾನ್ಯವಾಗಿ ಯೌವನ ಗರ್ವ ಇರ್ತದೆ. ಅದೇ ರೀತಿ ಧನ ಐಶ್ವರ್ಯ ಅಂದ್ರೆ ಬಹುಪಾಲು ಜನರಲ್ಲಿ ಕಾಣಿಸ್ತಾರೆ. ಹಾಗಾಗಿ ಯಾವನ್ನ ದೃಷ್ಟಿ ಇಟ್ಕೊಂಡು ಶಂಕರಾಚಾರ್ಯರು ಹೇಳ್ತಾರೆ, ಈಗ ಯೌವನ ಇದೆ, ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ನೋಡಿ ಒಂದು ಜಾಂಡೀಸು ಅಥವಾ ಒಂದು ಬರ್ತಾವ ನೋಡಿ ಟಿವಿನಂತೆ, ಎಂತ ಯುವಕ ಆಗಿರ್ಲಿ ಮುದುಕನಾದಂಗೆ ಆಗ್ಬಿಡ್ತಾನೆ. ಕೆಲವೊಂದು ರೋಗ ಬಂದ್ಬಿಟ್ರೆ ಅವನು 25 ವರ್ಷ ಹುಡುಗಾನೆ, ಆದ್ರೆ ನೋಡ್ಲಿಕ್ಕೆ ಇವನು ಮುದುಕ ಆಗ್ಬಿಟ್ಟಿದ್ದಾನೇನೋ, ಇವನು ಬದುಕ್ತಾನೆ ಇಲ್ವೋ. ಅಂದ್ರೆ ಯೌವನ ಅಂತಕ್ಕಂಥದ್ದು ಇದೆ ನಿಜ, ಆದ್ರೆ ಅದು ಯಾವ ಹೋಗುತ್ತೆ ಗೊತ್ತಿಲ್ಲ, ಯಾರಿಗ್ ಗೊತ್ತಿದೆ, ಹಿಂಗೆ ಇರ್ತೀವಿ ಅಂತೇಳಿ. ಅದಕ್ಕೆ ಹೇಳ್ತಾರೆ ಮಾಕುರು, ಯೌವನ ಇದೆ ಅಂತೇಳಿ ಗರ್ವ ಮಾಡಬೇಡ. ಯಾಕೆ, ಅದು ಯಾವತ್ತು ಬೇಕಾದ್ರೂ ಹೋಗ್ಬೋದು. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ. ಪ್ರಭುತ್ವ ಅಂದ್ರೆ ಅಧಿಕಾರ ಅಂತ ಕೂಡ ಗರ್ವ ಬೇಡ. ಯಾಕೆ, ಅಧಿಕಾರ ಇಷ್ಟ 5 ವರ್ಷಕ್ಕೆ, ಇವತ್ತು ಆಯ್ತು 5 ವರ್ಷ, ಆಮೇಲೆ ಈಗ ಪ್ರತಿದಿನ ಜನ ಕಳೀತಾ 5 ವರ್ಷದಲ್ಲಿ ಕಮ್ಮಿ ಆಗ್ಬಿಡ್ತಾರೆ. ಈಗ ಕೌಂಟ್ ಡೌನ್ ಲೆಕ್ಕ ಮಾಡುದು. ಕೌಂಟ್ ಡೌನ್ ಅಂದ್ರೇನು, ಕಮ್ಮಿ ಆಗೋದಷ್ಟೇ. ಅಧಿಕಾರ ಸ್ವೀಕಾರ ಮಾಡಿದ್ವಿ, ನೆಕ್ಸ್ಟ್ 5 ವರ್ಷ, 5 ವರ್ಷದಲ್ಲಿ ದಿನ ಕಳೆದಂಗೆ 5 ವರ್ಷ ಕೂಡ ಕಮ್ಮಿ ಆಗ್ತದೆ. ನೋಡ್ತಾ ಇನ್ನೆಲ್ಲ 6 ತಿಂಗಳು ಬಾಕಿ ಉಳಿಯುತ್ತೆ, 3 ತಿಂಗಳು ಉಳಿಯುತ್ತೆ, ಇನ್ನೇನು ಆಗೋ ಅಧಿಕಾರ ಹೋಯ್ತು. ಅಧಿಕಾರ ಬೇಡಲ್ಲ, ಅಧಿಕಾರ ಇಟ್ಕೊಳ್ಳಿ, ಆದ್ರೆ ಅದಕ್ಕೆ ಸಂಬಂಧಪಟ್ಟ ಗರ್ವ ಬೇಡ. ಯಾಕಂದ್ರೆ ಅಧಿಕಾರ ನಿತ್ಯ ಅಲ್ಲ. ಎಷ್ಟು ಜನರು ನೋಡಿಲ್ಲ ನಾವು, ಒಮ್ಮೆ ಅವ್ರು ಬಂದ್ರೆ ಅವ್ರ ಹಿಂದೆ ಏನು ಕಾರುಗಳು ಅದು ಇದು ಹೇಳ್ತಾ ಇದ್ರು. ಅಂತ ಯಾರು ಇಂಟ್ರೂ ಮಾಡಿದಾಗ ಒಬ್ಬ ರಾಜಕಾರಣಿ, ನಾನು ಅಧಿಕಾರದಲ್ಲಿ ಇರ್ಬೇಕಾದ್ರೆ ಒಂದಿನ ಇಲ್ಲಿ ಬಂದೆ, ನನ್ನ ಹಿಂದೆ 1000 ಕಾರುಗಳು, ಜನ ಹಿಂದು. ಅದೇ ಇವತ್ತು ನಾನು ಅದೇ ಜಾಗಕ್ಕೆ ಬಂದು ನಿಲ್ಲಿದ್ದಾರೆ. ಅವರು ಅವ್ರ ಜೊತೆಲಿ ಒಬ್ರು ಇಲ್ಲ. ಅವರೊಬ್ಬರೇ ಬ್ಯಾಗ್ ಹಿಡ್ಕೊಂಡು ಯಾರೋ ಒಬ್ಬ ಮೀಡಿಯಾ ಬಂದು ಇಂಟರ್ವ್ಯೂ ಮಾಡ್ತಾರೆ. ಹೌದು ಸರ್, ನೀವು ಹಂಗಿದ್ದಾಗ ಹಂಗಿದ್ರಿ ಹಿಂಗಿದ್ರಿ, ಇವತ್ತೇನು ಮತ್ತೆ ಯಾರೇ ಇಲ್ಲ ಅಂದ್ರೆ ಏನ್ ಮಾಡೋದು, ಅಧಿಕಾರ ಇದ್ದಾಗ ಎಲ್ರು ಇರ್ತಾ ಇದ್ರು, ಈಗ ಯಾರಿಲ್ಲ, ನಾನೊಬ್ಬನೇ ಮುಂದೆ ನಿಂತಿದ್ದೀನಿ ಅಂತೇಳಿ ಹೇಳ್ತಾ ಇದ್ರು. ಹಾಗಾಗಿ ಅಧಿಕಾರ ಕೂಡ ಆಗ್ತದೆ. ಅದ್ರ ಬಗ್ಗೆ ಅಧಿಕಾರ ಇರಬಾರ್ದು ಅಂತಲ್ಲ, ಅದಕ್ಕೆ ಸಂಬಂಧಪಟ್ಟ ಗರ್ವ ಬೇಡ. ಅಧಿಕಾರ ಅಂತಕ್ಕಂಥದ್ದು ನಿತ್ಯ ಅಲ್ಲ, ಅದೇ ಸತ್ಯ ಅಲ್ಲ ಅನ್ನೋದಲ್ಲಿ ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ಶಂಕರಾಚಾರ್ಯ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಅಂದ್ರೆ ವಿವೇಕ ಇಲ್ಲದೆ ಇರತಕ್ಕಂಥದ್ದು. ಒಂದು ಯುವಕನಾಗಿದ್ದಾನೆ, ಧನ ಸಂಪತ್ತಿ ಇದೆ, ಅಧಿಕಾರ ಇದೆ, ಅವನಿಗೆ ವಿವೇಕ ಇಲ್ಲ. ಕಿಮತ್ರ ಚತುಷ್ಟಯಂ ಅಂತ ಅಂದ್ರೆ ಒಂದೊಂದಿದ್ರೇನೆ ಮನುಷ್ಯ ನಡೆಯಕ್ಕಾಗಲ್ಲ. ಒಂದ್ ವೇಳೆ 4 ಇದ್ದು ಬಿಟ್ರೆ ಅವನ ಗತಿ ಏನು ಅಂತೇಳಿ ಸುಭಾಷಿತಕಾರ ಹೇಳ್ತಾನೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪಿ ಅನರ್ಥಾಯ ಕಿಮತ್ರ ಚತುಷ್ಟಯಂ. ಒಂದೊಂದು ಅನರ್ಥವನ್ನ ಉಂಟು ಮಾಡ್ತವೆ. ಒಂದು ಯೌವನ ಇದ್ರೇನೆ ಅನರ್ಥವನ್ನು ಉಂಟು ಮಾಡ್ತದೆ. ಅದಕ್ಕೆ ಧನ ಸಂಪತ್ತಿ ಒಂದಿದ್ರೇನೆ ಹಿಡಿಯಕ್ಕಾಗಲ್ಲ, ಇನ್ನು ಪ್ರಭುತ್ವಂ ಅಧಿಕಾರ ಇದ್ರೆ ಹಿಡಿಯಕ್ಕಾಗಲ್ಲ. ಅದ್ರ ಜೊತೆಗೆ ಅವಿವೇಕ ಅದು ಹಿಡಿಯಕ್ಕಾಗಲ್ಲ. ಒಂದ್ ವೇಳೆ 4 ಸೇರ್ಬಿಟ್ರೆ ನೋಡಿ, ಸುಭಾಷಿಕರ್ ಹೆಂಗ್ ಹೇಳ್ತಾನೆ, ಒಳ್ಳೆ ಯುವಕನಾಗಿದ್ದಾನೆ, ಧನ ಸಂಪತ್ತಿ ಇದೆ, ಅಂದ್ರೆ ಅಧಿಕಾರ ಇದೆ, ಜೊತೆಗೆ ಅವಿವೇಕ ಕೂಡ ಇದೆ. ಇವು ಒಂದೊಂದಿದ್ರೇನೆ ಮನುಷ್ಯ ಹಾಳಾಗ್ತಾನೆ. ಈ 4 ಇದ್ದು ಬಿಟ್ರೆ ಇನ್ನು ಅವನ್ನ ಹಿಡಿಯಲಿಕ್ಕಾಗತ್ತಾ ಅಂತ ಸುಭಾಷಿತಕಾರ ಒಂದ್ ಕಡೆ ಹೇಳ್ತಾನೆ.
ಯವನಂ ಧನ ಸಂಪತ್ತಿ ಪ್ರಭುತ್ವ ವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮತ್ರ ಚತುಷ್ಟ 4 ವಿಗ್ರಹವನ್ನು ಹಿಡಿಯಲಿಕ್ಕೆ ಆಗುವುದೇ ಇಲ್ಲ. 4 ವಿಗ್ರಹವನ್ನ ಸರ್ವನಾಶ ಮಾಡಿಬಿಡ್ತವೆ ಮಾತನಲ್ಲಿ ಹೇಳ್ತಿದ್ದಾರೆ. ಹಾಗೆ ಈಗ ಒಂದನೇ ನೋಡಿದ್ದು ನಾವು ಯವನ ಅಂತಕ್ಕಂಥದ್ದು ಒಳ್ಳೆ ಯುವಕನಾಗಿರ್ತಾನೆ, ಒಂದು ರೋಗ ರುಜಿನ ಅಥವಾ ಲಕ್ವ ಹೊಡಿತು ನೋಡಿದಿರಾ, ಲಕ್ವ ಒಂದ್ಸರಿ ಲಕ್ವ ಹೊಡಿತು ಅಂತ ತಿಳ್ಕೊಂಡು ಮುಗೀತು ಕತೆ. ಒಂದು ಕೈ ಕಾಲು ಮತ್ತೇನ್ ಕೆಲಸ ಮಾಡೋದು. ಹಾಗೆ ಆರೋಗ್ಯ ಇದೆ, ಏನ್ ಗ್ಯಾರಂಟಿ ಆರೋಗ್ಯ ಹೀಗೆ ಇರ್ತದೆ? ಏನು ಅಂದ್ರೆ ಇದರ ವ್ಯಾಮೋಹದಲ್ಲಿ ಬೇಡ. ಯವನ ಇದೆ ನಿಜ, ಆದ್ರೆ ರೋಗ ರುಜಿನಗಳು ಬಂದು ಮನುಷ್ಯನ 20 ವರ್ಷಕ್ಕೆ 60-70 ವರ್ಷದ ಮುದುಕರನ್ನಾಗಿ ಮಾಡಿಬಿಡ್ತಾವ. ಯಾರ ಮೇಲೆ ನಾವು ಕಂಪ್ಲೇಂಟ್ ಮಾಡಿ? ಯಾರ ಮೇಲೂ ಕಂಪ್ಲೇಂಟ್ ಮಾಡ್ತಾರೆ ಅಷ್ಟೇ. ಒಂದ್ಸರಿ ಬಂತ ರೋಗ ರುಜಿನ ಬಂದು ಮನುಷ್ಯನ ತಪ್ಪೆ ಮಾಡಾಕ್ತದೆ, ಏನು ಕೆಲ್ಸಕ್ಕೆ ಬಾರ್ದಂಗೆ ಮಾಡಾಕ್ತದೆ ಕೂಡ ನೋಡಿದ್ವಿ ನಾವು. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಈ ಕೈ ಕಾಲು ಹೋದಾಗ ಅಷ್ಟೇ ಜೀವನದಲ್ಲಿ ಮತ್ತೆ ಇನ್ನೇನು ಮಾಡಕ್ಕಾಗಲ್ಲ. ಒಳ್ಳೆ ನೋಡಿ. ಇನ್ನು ಧನ ಸಂಪತ್ತಿ ಅಂತೀರಾ, ಧನ ಸಂಪತ್ತು ಮೊನ್ನೆ ಟರ್ಕಿಯಲ್ಲಿ ಭೂಕಂಪ ಆದಾಗ ಒಬ್ಬ ವ್ಯಕ್ತಿ ಅಲ್ಲಿನ ದೊಡ್ಡ ಒಬ್ಬ ಒಂದು ಪಟ್ಟಣದಲ್ಲಿ ದೊಡ್ಡ ಕೋಟ್ಯಾಧೀಶ್ವರ, ಅಂದ್ರೆ ಅವನು ಮಿಲಿಯನ್ ಗಟ್ಟಲೆ ಹಣ ಐಶ್ವರ್ಯ ಎಲ್ಲ ಇದೆ. ಆದ್ರೆ ಭೂಕಂಪ ಆಯ್ತು ರಾತ್ರಿ, ಬೆಳಗ್ಗೆ ಎಲ್ಲ ಬಿಲ್ಡಿಂಗ್ ಗಳೆಲ್ಲ ಕೂಡ ಎಲ್ಲ ಬಿದ್ದೋಯ್ತು. ರಾತ್ರಿ ಸುಮಾರು ಜನ ಸತ್ತೋದ್ರು, ಒಬ್ಬೊಬ್ಬರನ್ನ ಹೊರತೆಗೆದ್ರು, ಕೆಲವೊಬ್ಬರು ಬದುಕುಳಿದಿರ್ತಾರೆ. ಅವರಲ್ಲಿ ಒಬ್ಬ ಬದುಕಿದ್ದಾನೆ, ಒಬ್ಬ ವ್ಯಕ್ತಿ. ಭೂಕಂಪದಲ್ಲಿ ಅವನ ಆಸ್ತಿ ಎಷ್ಟಿತ್ತು, ಅವನು ಕಟ್ಟಿರ್ತಕ್ಕಂಥ ಅಪಾರ್ಟ್ಮೆಂಟ್ಗಳು, ಅವನ ಇಟ್ಟಿರ್ತಕ್ಕಂಥ ಬ್ಯಾಂಕ್ಗಳು, ಆ ಬ್ಯಾಂಕ್ ಮೇಲೆ ಯಾರು ಬೆಳಗ್ಗೆ ಎಲ್ಲ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಸ್ವಲ್ಪ ಯಾರು ಇರ್ಲಿಲ್ಲ. ಬೆಳಗ್ಗೆ ಬೀದಿಯಲ್ಲಿ ನಿಂತಿದ್ದಾನೆ. ಸರ್ಕಾರದ ಕಡೆಯಿಂದ ಈ ಪರಿಹಾರದ ಪೊಲೀಸರು ಎಲ್ಲ ವಾರ್ತೆ ಇಡ್ತಾ ಇದ್ದಾರೆ, ಯಾರಾದ್ರೂ ತಿನ್ಲಿಕ್ಕೆ ಯಾರು ಕೊಡ್ತಾರೆ ಅಂತೇಳಿ ಅಲ್ಲೇ ನಿಂತ್ಕೊಂಡಿದ್ದಾನೆ. ನಿನ್ನೆ ರಾತ್ರಿ ದೊಡ್ಡ ಕೋಟ್ಯಾದಿ ಮಿಲಿಯನ್ ಬಿಲಿಯನ್ ಇರ್ತಕ್ಕಂಥ ವ್ಯಕ್ತಿ ಬೆಳಗ್ಗೆ ಅಷ್ಟೊತ್ತಿಗೆ ಯಾರಾದ್ರೂ ಅಲ್ಲಿ ಬ್ರೆಡ್ ಹಂಚ್ತಾ ಇದ್ರೆ ಅಲ್ಲಿ ನಿಂತ್ಕೊತಾನಂತೆ, ಸ್ವಲ್ಪ ತಿನ್ಲಿಕ್ಕೆ ಯಾರು ಕೊಡಿ ಅಂತ. ಅಂದ್ರೆ ಎಲ್ಲೋ ಆಯ್ತಪ್ಪ ಸಂಪತ್ತು, ರಾತ್ರಿ ಎಲ್ಲೋ ಗೊತ್ತಿಲ್ಲ. ಹಾಗೆ ಗೊತ್ತಿಲ್ಲ, ಇಂಥ ಉದಾಹರಣೆಗಳು ಎಷ್ಟೋ ಇದೆ ಒಂದು ಹೇಳಿದಲ್ಲ. ಇವತ್ತು ದೊಡ್ಡ ಕೋಟ್ಯಾಧೀಶರು ಇರ್ತಾನೆ, ನಾಳೆಗೆ ಏನಾಗ್ತಾ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕತೆ ಕೂಡ ಹೇಳ್ದೆ ನಾನು. ಒಂದ್ಸರಿ ಇಡೀ ಪ್ರಪಂಚದ ಎಲ್ಲ ಆವತ್ತಿನ ಶ್ರೀಮಂತರನ್ನ ಕರೀತಾರೆ. ಅಮೆರಿಕದಲ್ಲಿ ಒಂದು ವೇದಿಕೆ ಮಾಡಿ ಆ ವೇದಿಕೆಗೆ ಎಲ್ಲಾ ಶ್ರೀಮಂತರನ್ನ ಕರೀತಾರೆ. ಎಲ್ಲಾ ದೇಶಗಳಿಂದ ಎಲ್ಲ ಬರ್ತಾರೆ. ಒಂದು ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನೇ ಹೇಗೆ ಇಷ್ಟು ನೀವು ಧನವಂತರಾದ್ರಿ ಅಂತೇಳಿ ಇಂಟ್ರೂ ಮಾಡ್ತಾರೆ. ಅವರು ಸಾಮಾನ್ಯ ಸ್ಥಿತಿಯಿಂದ ಇಂಥ ಒಂದು ಎತ್ತರಕ್ಕೆ ಹೇಗೆ ಬೆಳೆದ್ರವರೆಲ್ಲ ಇಂಟ್ರೂ ಮಾಡ್ತಾರೆ. ಅವ್ರು ಏನ್ ಕೆಲಸ ಮಾಡೋದು, ಹೆಂಗ್ ಮಾಡೋದು, ಎಷ್ಟು ಹೇಗೆ ಈ ಸಂಪತ್ತು ಐಶ್ವರ್ಯ ಎಲ್ಲ ಬಂತು ನಿಮ್ಗೆ ಎಲ್ಲ ಮಾಡ್ತಾರೆ. ಇದು ಇಂಟರ್ನ್ಯಾಷನಲ್ ಮೀಡಿಯಾ, ಅಂತಾರಾಷ್ಟ್ರೀಯ ಒಂದು ಮೀಡಿಯಾ ಅವತ್ತು ಎಲ್ಲರನ್ನ ಲೈವ್ ಎಲ್ಲ ತೋರಿಸ್ತಾರೆ. ಇದಾದ ನಂತರ ಎಲ್ಲ ಆಗೋಗ್ತದೆ. ಆಮೇಲೆ 10 ವರ್ಷ ಕಳೆದೋಗ್ತದೆ. 10 ವರ್ಷದ ನಂತರ ಮತ್ತೆ ಒಂದ್ಸರಿ ಅವ್ರನ್ನೆಲ್ಲ ಹುಡುಕ್ತಾರೆ. 10 ವರ್ಷದ ಹಿಂದೆ ನಾವೆಲ್ಲ ಒಂದು ಸಭೆ ಮಾಡಿದ್ವಲ್ಲ, ಅವರೆಲ್ಲ ಈಗ ಎಲ್ಲಿದ್ದ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಸಂಶೋಧನೆ ಮಾಡ್ತಾರೆ. ಸಂಶೋಧನೆ ಮಾಡಿದ್ರೆ ಅದರಲ್ಲಿ ಸುಮಾರು ಜನ ಸತ್ತೋಗಿರ್ತಾರೆ. ಇನ್ನು ಸುಮಾರು ದಿನ ಅವ್ರು ಇಲ್ಲೋದ್ರ ಕೆಲವರು ಎಲ್ಲವನ್ನ ಕಳ್ಕೊಂಡು ಬೀದಿಲಿರ್ತಾರೆ. ಇನ್ನು ಕೆಲವರು ಹುಚ್ಚರಾಗಿರ್ತಾರೆ. ಇನ್ನು ಕೆಲವರು ಎಲ್ಲೋಗಿದ್ದಾರೆ ಗೊತ್ತೇ ಇಲ್ಲ. ಅವ್ರು ಸತ್ತೋದ್ರ ಬದುಕಿದ್ದಾರ ಗೊತ್ತೇ ಆಗಿಲ್ಲ ಅಂತ. ಅಂದ್ರೆ 10 ವರ್ಷಗಳಿಂದ ಇಡೀ ಪ್ರಪಂಚಕ್ಕೆ ಶ್ರೀಮಂತರು ಅವರಲ್ಲಿ. 10 ವರ್ಷದ ನಂತರ ಅವ್ರು ಬದುಕಿದಾರ ಸತ್ತಿದಾರ ಎಲ್ಲೋಗಿದಾರ ಕೂಡ ಗೊತ್ತಿಲ್ಲ. ಅಂದ್ರೆ ಈ ಪ್ರಪಂಚದಲ್ಲಿ ಯಾವುದು ಕೂಡ ನಿತ್ಯ ಅಲ್ಲ. ಯಾರು ಎಷ್ಟೊತ್ತಿಗೆ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಪ್ರಪಂಚದ ಯಾವುದೇ ವಸ್ತುಗಳಿಗೆ ಏನು ಗ್ಯಾರಂಟಿ ಇಲ್ಲ. ಯಾವಾಗಾದ್ರೂ ಬರ್ಬೋದು, ಯಾವಾಗಾದ್ರೂ ಹೋಗ್ಬಹುದು. ಇವು ಹೀಗೆ ಇರ್ತವೆ. ಅಂದ್ರೆ ಯವನ ನೋಡಿ, ನಾವು ಕೂಡ ಕನ್ನಡಿಯಲ್ಲಿ ನೋಡ್ಕೊಂತೀವಿ, ಆಹಾ ನಾನು ಎಷ್ಟು ಸುಂದರವಾಗಿದ್ದೀನಿ, ಎಷ್ಟು ಚೆನ್ನಾಗಿದ್ದೀನಿ ಅಂತೇಳಿ ನಾನು ಒಳ್ಳೆ ನಮ್ಮನ್ನ ನಾವೇ ಪ್ರಶಂಸೆ ಮಾಡ್ಕೊಂತೀವಿ.
ನೋಡ್ತಾ 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 ಬೆಳಗಾಗ್ತದೆ. ನೋಡ್ತಾ ನೋಡ್ತಾ ಸಣ್ಣ ಪುಟ್ಟ ರೋಗಗಳು ಶುರುವಾಗುತ್ತೆ. ಹಲ್ಲು ನೋವು, ಕಿವಿ ನೋವು, ಇನ್ನೇನೋ ಸಮಸ್ಯೆ. ನೋಡ್ತಾ ನೋಡ್ತಾ ನೋಡ್ತಾನೆ ಇನ್ನು ಅಷ್ಟು ದೂರ ನಡೆಯಕ್ಕಾಗಲ್ಲ, ಅಷ್ಟು ಭಾರ ತಗೊಂಡು ಹೋಗಕ್ಕಾಗಲ್ಲ. ಮೊದಲನೇ ಇಲ್ಲಿಂದ 5-10 ಕಿಲೋಮೀಟರ್ ನಡ್ಕೊಂಡು ಹೋಗ್ತದೆ. ಈಗ 1 ಕಿಲೋಮೀಟರ್ ಆಯ್ತು ಅಲ್ಲಿಂದ ಬಾತ್ರೂಮ್ ಅಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೂ ಆಗಲ್ಲ. ಅಂದ್ರೆ ಎಲ್ಲೋ ಐತೆ ಅವನು ಎಲ್ಲಿ ಹೋಗುತ್ತೋ ಗೊತ್ತಾಗ. ಹಾಗಾಗಿ ಯಾವ ಕೂಡ ನನಗೆ ಯವನ ಇದೆ ಅಂತೇಳಿ ಗರ್ವ ಬೇಡ, ದನ ಇದೆ ಅಂತೇಳಿ ಗರ್ವ ಬೇಡ. ನೋಡ್ತೀವಿ ನಾವು ಏನು ಇಲ್ದೇವ್ರು ಏನೂ ಇರಲ್ಲ, ಬೇಕಿದ್ದಂಗೆ ಸಂಪನ್ನರಾಗ್ತಾರೆ. ಇನ್ನು ಒಳ್ಳೊಳ್ಳೆ ಸಂಪನ್ನರು ಕೂಡ ಭಿಕ್ಷಾಧೀಶರು ಕೂಡ ಆಗ್ತಾನೆ, ದರಿದ್ರರು ಕೂಡ ಆಗ್ಬೇಕು. ನೋಡಿ ಎರಡನ್ನು ನೋಡ್ತೇನೆ. ಹಾಗಾಗಿ ಮತ್ತೆ ಇನ್ನು ಇದು ಜನ ಅಂತೀರಾ, ಜನ ಏನಿದ್ದಾರೆ ನಾವ್ ಇಲ್ಲಿವರೆಗೆ ಕೊಡ್ತೀವಿ, ಇಲ್ಲಿವರೆಗೆ ಅವ್ರಿಗೆಲ್ಲ ಮಾಡ್ತೀವಲ್ಲ, ನಮಗೆ ದೈಕಾರ ಮಾಡ್ತಾರೆ. ಹಾ ನಮ್ಮ ನಾಯಕರು ಹಾಗೆ ಹೀಗೆ. ನೋಡ್ಬೇಕು ನಾವು ಬಂದ್ರೆ ಊರ್ ಜನ ಎಲ್ಲ ಇಲ್ಲೇ ಇರ್ತಾರೆ. ನಿಮ್ಮಿಂದ ಅವ್ರಿಗೆ ಏನು ಉಪಯೋಗ ಇಲ್ಲ ಅಂತ ಗೊತ್ತಾದಾಗ ಯಾರು ಬರಲ್ಲ. ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಈಗ ಅವರಿಂದ ನಮ್ಗೆ ಏನು ಉಪಯೋಗ ಇಲ್ಲ ಅಂತಂದ್ರೆ ಮತ್ತೆ ಯಾರು ಬರಲ್ಲ. ಇದು ಜಗತ್ತಿನಲ್ಲಿ ಇದು ನಾವು ನೋಡ್ತಕ್ಕಂಥ ಸತ್ಯ ಇದು. ಹಂಗಾದ್ರೆ ಏನ್ ಮಾಡ್ಬೇಕು ಈಗ? ಆಯ್ತಪ್ಪ, ಈಗೇನ್ ಮಾಡುದು ಅಂದ್ರೆ ಹೇಳ್ತಾರೆ, ಮಾಯಾಮಯಮಿದಂ ಅಖಿಲಂ ಹತ್ವ. ಇದೆಲ್ಲ ಕೂಡ ಮಾಯಾಮಯ. ಬ್ರಹ್ಮ ಪರಂತ್ವಂ ಪ್ರವಿಶ ವಿದಿತ್ವ. ಇವೆಲ್ಲ ಮಾಯೆ ಅಂತ ತಿಳ್ಕೊಂಡ್ರೆ, ಮಾಯೆ ಅಂತಂದ್ರೆ ಯಾಮ ಸಾ ಮಾಯ ಅಂತ. ಅಂದ್ರೆ ಇವೆಲ್ಲ ಇಲ್ಲ ಅಂತಲ್ಲ, ಎಲ್ಲವೂ ಇದಾವೆ, ಇದ್ದಂಗೆ ಇದಾವೆ. ಆದ್ರೆ ಯಾವ್ದು ಇಲ್ಲ, ಇದ್ದಂಗೆ ಇರ್ತವೆ, ಆದ್ರೆ ನಿಜವಾಗ್ಲೂ ಇರೋದೇ ಇಲ್ಲ. ಹೇಗೆ ನೋಡಿ, ನಾವು ಯುವಕರಾಗಿರ್ತೀವಿ, ನೋಡ್ತಾ ನೋಡ್ತಾ ಯಾವಾಗ ಮುದುಕರಾಗಿಬಿಡ್ತೋ ಗೊತ್ತಾಗಲ್ಲ. ನಾವು ಯಾವಾಗ ನಾನು ಹಿಂಗೆ ಇದ್ದೀನಿ ಅಂತ ತಿಳ್ಕೊಂತ ಇರ್ತೀವಿ. ಆದ್ರೆ ನಮ್ಗೆ ಗೊತ್ತಿಲ್ದಿರ 60 ವರ್ಷ ಆಗುತ್ತೆ, 70 ವರ್ಷ ಆಗುತ್ತೆ. ನೀ ಯಾವಾಗ ಹೊಟ್ಟೋಗ್ತೀವಿ ಅದು ಕೂಡ ಗೊತ್ತಾಗಲ್ಲ. ಆದ್ರೆ ಆವಾಗಲೂ ಮನುಷ್ಯನ ಅನಿಸುತ್ತೆ, ಏನೋ ನಾನು ಹೀಗೆ ಇದ್ದೀನಲ್ವಾ. ಅದಕ್ಕೆ ಒಂದು ಕಥೆ ಇದೆ. ಏನಪ್ಪ ಅಂದ್ರೆ, ಪರಮಾತ್ಮ ಮೊದಲನೇದಾಗ ಒಂದು ಮೆಸೇಜ್ ಮಾಡ್ತಾರಂತೆ ಮನುಷ್ಯನಿಗೆ. ಏನ್ ಮೆಸೇಜು? ನೋಡಪ್ಪ, ನೀನು ಬಂದು ಸುಮಾರು 40 ವರ್ಷ ಆಗೋಯ್ತು, ಹಾಗಾಗಿ ಮೊದಲನೇ ಮೆಸೇಜ್ ಕಳಿಸ್ತೀನಿ. ಮೆಸೇಜ್ ಅನ್ನೋಕ್ಕಿಂತ ಒಂದು ಜಾಗ್ರತೆ, ಅಂದ್ರೆ ಒಂದು ಅಲರ್ಟ್ ಆಗ್ಲಿಕ್ಕೆ ಒಂದು ಮೆಸೇಜ್. ಏನು? ಕೂದಲನ್ನ ಬೆಳ್ಳಂಗ್ ಮಾಡ್ತಾನಂತೆ. ಕೂದಲು ಬೆಳ್ಳಂಗ್ ಅಂದ್ರೆ ನೋಡ್ಕೋಬೇಕು ನಾವು. ಏನು? ಒಂದನೇ ಮೆಸೇಜ್ ಬಂದಿದೆ ಈಗ, ಸಂದೇಶ. ಏನ್ ಸಂದೇಶ? ನೋಡಪ್ಪ, ನಿನಗೆ ಕೂದಲು ಬೆಳಗಾಗ್ತಾ ಇದೆ, ನೀನು ಬಂದು ಸುಮಾರು ವರ್ಷ ಆಯ್ತು, ಇನ್ನು ಹೋಗೋ ಸಮಯ ಕೂಡ ಹತ್ರ ಆಗ್ತಾ ಇದೆ. ಬಿ ಕೇರ್ಫುಲ್. ನೀನು ಅಲರ್ಟ್ ಆಗಿರು, ಜಾಗೃತನಾಗಿರು, ಸತ್ಕರ್ಮ ಮಾಡು, ಸತ್ಸಂಗ ಮಾಡು, ಸತ್ಯವನ್ನು ತಿಳ್ಕೊಂತೀವಿ ಒಂದನ. ಈಗ ಎಲ್ಲ ನೋಡಿ ಹೊಸ ಮಾಡರ್ನ್ ಎಲ್ಲ ಸರಿ. ಸರ್ ನಿಮ್ಗೆ ನಡುವೆ ಬೆಳಿಗೂರ್ಲು ಬರ್ತಾ ಇರ್ತ, ಇರ್ಲಿಲ್ಲಪ್ಪ ಹಂಗಲ್ಲ ಸರ್, ನೋಡೋರ್ಗೆ ಏನ್ ಚಂದ ಕಾಣಿಸ್ತದೆ. ಹಂಗಾಗಿ ಈಗೆಲ್ಲ ಪೇಂಟ್ ಮಾಡ್ತಾರಲ್ಲ, 90 ವರ್ಷ ಆಗಿದ್ರು ಯುಗಂಗೆ ಇರ್ಬೇಕು. ಎಲ್ಲ ತಲೆಗೆಲ್ಲ ಪೇಂಟ್ ಮಾಡಿ, ಬೇರೆ ಬೇರೆ ಕಂಪನಿಗಳೆಲ್ಲ ಅದಕ್ಕೆಲ್ಲ ಪೇಸ್ಟ್ ಎಲ್ಲ ಇದಾವೆ, ಹಾಕೊಂಡು ಆ ಕಡೆ ಮೀಸೆಗೆಲ್ಲ ಪೇಂಟ್ ಹಾಕೊಂಡ್ಬಿಡ್ತಾನೆ. ನಾನು ಯುವಕನಂಗೆ ಇದೀನಲ್ಲ ಅವ್ರು, ಅಂದ್ರೆ ಯುವಕ ಅಲ್ಲ ಈಗ ಅವತ್ತು ಹೋಗ್ಬಿಟ್ಟಿದೆ, ಯುವಕ ನಂಗೆ ಇದ್ದಾನೆ ಅಷ್ಟೇ ಅಂತ ನಿಮ್ಗೆ ಹೇಳಿದ್ ನಾನು. ಬಂಗಾರ ತರಾನೇ ಕಾಣಿಸ್ತದೆ, ಆದ್ರೆ ಬಂಗಾರ ಅಲ್ಲ ಅದು. ಬಂಗಾರ ತರ ಅಂತಂದ್ರೆ ಏನರ್ಥ? ಬಂಗಾರ ಅಲ್ಲ. ಮತ್ತೆ ಆಯ್ತು, ಇನ್ನು ಕಂಟಿನ್ಯೂ ಅದು. ಯಾಕಂದ್ರೆ ಯಾರಿಗೂ ನಾನು ವಯಸ್ಸಾಗಿತ್ತು ಗೊತ್ತೇ ಆಗಬಾರ್ದು ಯಾವಾಗ್ಲೂ. ಅಷ್ಟು ಮಾತ್ರಕ್ಕೆ ನಾವೆಲ್ಲ ಯುವಕರಾಗಿದ್ದೀವಿ ಇಲ್ಲ. ಆಮೇಲೆ ಸರಿ ಏನ್ ಹಂಗೆ ಮೇಟೆ ಮಾಡ್ಕೊಂಡು ಹೋಗ್ತಾರೆ, ನಾನು ಹಿಂಗ ಹಾಗೆ ಇದ್ದೀನಿ, ನಾನು ಹಾಗೆ ಯುವಕನಾಗೆ ಇದ್ದೀನಿ. ಆಮೇಲೆ ಏನ್ ಗೊತ್ತೇ, ಸ್ವಲ್ಪ ಕಣ್ಣು, 2ನೇ ಮೆಸೇಜ್ ಅಂತೆ, ಕಣ್ಣು ಸ್ವಲ್ಪ ಮುಂಕಾಗುತ್ತೆ, ಇನ್ನೊಂದು ಸೈಟ್ ಬರೋದೆಲ್ಲ ಆಗುತ್ತೆ. ಅವಾಗ ಏನ್ ಮಾಡ್ತಾನೆ ಡಾಕ್ಟರ್ ಹತ್ರ, ಸರ್ ಯಾಕೋ ಕಣ್ಣು ನೋಡಿ, ಸರಿ ಕಣ್ಣು ನೋಡಿದೆ ಸರ್, ಇದು ಸ್ವಲ್ಪ ಸೈಟ್ ಬಂದಿದೆ ನಿಮ್ಗೆ, ಹಾಗಾಗಿ ಕನ್ನಡಕ ಹಾಕೊಳ್ಳಿ. ಸರ್ ಕನ್ನಡಕ ಹಾಕೊಳ್ರಿ, ಎಲ್ರು ನನ್ನ ಇನ್ನೊಂದು ತರ ಅನ್ಕೋತಾರೆ, ಅದೇನೋ ಈಗೆಲ್ಲ ಬಂದಿದೆಯಲ್ಲ ಅದರಲ್ಲೇ ಫಿಕ್ಸ್ ಮಾಡ್ಬಿಡ್ತಾರೆ, ಕನ್ನಡಕ ಅವಶ್ಯಕತೆ ಇಲ್ಲ ಅಂತೆ, ಅದು ಹಾಕೊಳ್ಳಿ. ಅದಕ್ಕೆ ಕನ್ನಡಕ ಕೊಡಂತ ಸರಿ ಕನ್ನಡಕ ಬರ್ಕೊಟ್ಟ. ಕನ್ನಡಕ ಕೊಡ್ತಾರೆ ಅವರು. ಕೊಟ್ಟು ಈ ಕನ್ನಡಕ ನೀವು ಆಪ್ಟಿಕಲ್ಸ್ ಹೋಗಿದ್ರೆ ಯಾವಾಗ ಹೋದ್ರು, ಹೋದ ತಕ್ಷಣ ಮಾತ್ರ ಗೊತ್ತವ್ರು, ಸರ್
ಫ್ಯಾಷನ್, ಅದರಲ್ಲೂ ಫ್ಯಾಷನ್ ಮತ್ತೆ ಕಣ್ಣಿಗೆ ಹಾಕಿ ತೋರಿಸ್ತಾರೆ, ಕನ್ನಡಿಯಲ್ಲಿ ತೋರಿಸ್ತಾರೆ, ದೊಡ್ಡ ಕನ್ನಡಿ ದೊಡ್ಡ ಹೇಗಿದ್ದೀರಾ, ತುಂಬಾ ಸ್ಟೈಲ್ ಕಾಣಿಸ್ತೀರಾ, ಅವರೆಲ್ಲ ತುಂಬಾ ಸ್ಟೈಲ್ ಕಾಣಿಸ್ತೀರಿ ಹಾಕೊಂಡಿದ್ದೀವಿ ಅಂತೇಳಿ ಒಂದ್ 2-3 ನಿಮಿಷ ಹಾಕಿ ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ, ಯಾವ್ದೋ ಒಂದು ಇದು ಚೆನ್ನಾಗಿದೆ, ಇಲ್ಲ ಸರ್ ಅದು ಚೆನ್ನಾಗಿದೆ ನೋಡಿ, ಏನೋ ಮಾಡಿ ಅವರು ಸ್ವಲ್ಪ ಹೆಚ್ಚಿಂದು ನಿಮ್ಗೆಲ್ಲ ಇದು ಮಾಡಿ, ಸರಿ ಸರ್ 2-3 ದಿವಸ ಕೊಡ್ತೀನಿ ಅಂತೇಳಿ ಸರಿ ಮಾಡಿ, ಅದನ್ನ ಹಾಕೊಂಡು ಕಣ್ಣಲ್ಲಿ ನೋಡ್ಕೊಂಡು ನಾನು ಹೀಗೆ ಇದ್ದೀನಿ ಅಂತ ತಿಳ್ಕೊಂತಾನೆ. ಕಣ್ಣು ಮಂಕಾಗಿದೆ, ನಾನು ಹೀಗೆ ಇದ್ದೇನೆ ಅನ್ಕೊಂತಾನೆ. ಕೂದಲು ಬೆಳಗಾಗಿದೆ, ನಾನು ಹೀಗೆ ಇದ್ದೇನೆ. ಈಗ ಹಾಗೆ ಇಲ್ಲ, ಆಯ್ತು, ಈಗ 50 ವರ್ಷ ವಯಸ್ಸಾಯ್ತು ಅಂದ್ರೆ ಸಂಪ್ರಾಪ್ತಿಯ ಸನ್ನಿಹಿತ ಕಾಲೇ ಹೋಗ್ತಕ್ಕಂಥ ಸಮಯ ಆಸನ್ನವಾಗ್ತದೆ, ಆದ್ರೆ ನಾನು ಹೀಗೆ ಇದ್ದೀನಿ ಅಂತ ತಿಳ್ಕೊಂತೀನಿ ತಾನೆ. ಆಮೇಲೆ ಮತ್ತೆ 3ನೇ ಮೆಸೇಜ್ ಬರುತ್ತಂತೆ, ಏನು ಈ ಹಲ್ಲೆಲ್ಲ ಒಂದೊಂದು ಉದುರ್ಲಿಕ್ಕೆ ಶುರುವಾಗುತ್ತಂತೆ, ಊಟ ಮಾಡ್ಲಿಕ್ಕೆ ಆಗಲ್ಲ, ಊಟ ಮಾಡಿದ್ರೆ ಜೀರ್ಣ ಆಗಲ್ಲ, ಜೀರ್ಣ ನಿದ್ದೆ ಬರಲ್ಲ, 3ನೇ ಮೆಸೇಜ್ ಅಂತೆ. ಅದಕ್ಕೆ ಸಂಬಂಧಪಟ್ಟು ಮತ್ತೆ ಹಲ್ಲು ಕಟ್ಟಿಸ್ತಾನೆ. ಈಗೆಲ್ಲ ಹೊಸ ಇದೆಲ್ಲ ಬಂದಿದೆಯಲ್ಲ, ಹಲ್ಲು ಕಟ್ಟಿಸಿ ನಾನು ಏನ್ ಬೇಕಾದ್ರೆ ತಿಂತೀನಿ ಅಂದ್ರೆ ಬದಲಾವಣೆ ಬಂದಿರೋದನ್ನ ಗಮನಿಸೋದೇ ಇಲ್ಲ. ಆಯ್ತು, ಹಲ್ಲು ಕಟ್ಟಿಸಿದಾಯ್ತು, ಮತ್ತೆ ನಾವೆಲ್ಲ ಏನೇ ಆಗ್ಲಿ ದೇವರು ಕೊಟ್ಟು ಹಲ್ಲು ಹೋದ ಮೇಲೆ ನೀವು ಎಂತ ಹಲ್ಲೆ ಕಟ್ಟಿಸಿ ಅದ್ರ ವಿಷಯನೇ ಬೇರೆ ಅಂತ. ಅವು ಜಡ ವಸ್ತುಗಳು ಅಷ್ಟೇನೆ, ಚೇತನ ಅಲ್ಲ ಅದು. ನಮ್ಮ ದೇವ್ರು ಕೊಟ್ಟಿರತಕ್ಕಂಥ ಹಲ್ಲು ಚೇತನ, ಅದಕ್ಕೊಂದು ಶಕ್ತಿ ಇದೆ. ಅದೋದ್ಮೇಲೆ ನಾವು ಕಟ್ತೀವಿ ಹಲ್ಲು, ಅದಕ್ಕೆ ಅವೆಲ್ಲ ಅಷ್ಟು ಇದಿರಲ್ಲ, ಜಡ ಸುಮ್ಮನೆ ಇರ್ತಾರೆ ಅಷ್ಟೇನ, ಆಗಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ಬೋದು ಅಷ್ಟೇನೆ. ಆಯ್ತು, ಇಷ್ಟೆಲ್ಲ ಆದ್ರೂ ಹಲ್ಲು ಕಟ್ಸ್ಕೊಂಡು ಮತ್ತೆ ಚೆನ್ನಾಗಿ ತಿಂತ ಅವನು ಜೀರ್ಣ ಆಗಲೂ ಪರವಾಗಿಲ್ಲ, ತಿನ್ನೋದೇ ಅಂತ ನಾವು ಏನು ಮಾಡ್ತಾ ಸುಮ್ತಾರೆ. ಇನ್ನು ಕೊನೆಗೆ ಓಹೋ ಇನ್ನು ಇಷ್ಟು ನಾನು ಸರಿ ಮೆಸೇಜ್ ಮಾಡಿದ್ರು ಅಲರ್ಟ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಇನ್ನು ಖುದ್ದು ತಾನೇ ಬೇರೆ ಕಳಿಸ್ತಾವಂತೆ, ಹೋಗಿ ತಗೊಂಡ್ಬಂದಿದ್ವಿ. ಯಾಕೆ ಸ್ಕೂಲ್ ಬೆಳಗ್ಗೆ ಮಾಡಿದ್ವಿ, ಅರ್ಥ ಆಗ್ಲಿಲ್ಲ, ಮತ್ತೆ ಅವನಿಗೆ ಇನ್ನೇನು ಕಣ್ಣು ಮಂಕು ಮಾಡಿದ್ವಿ, ಆಗ್ಲೂ ಅರ್ಥ ಮಾಡ್ಕೊಳ್ಳಿಲ್ಲ, ಅಲ್ಲಿ ಉದುರಿಸ್ಬಿಟ್ಟಿವಿ, ಆಗ್ಲೂ ಅರ್ಥ ಮಾಡ್ಕೊಳ್ಳಿ. 4 ಮೆಸೇಜ್ ಬಂದಿದೆ ಅಂತ. ಏನು ಅವನು ನಡಿಲಿಕ್ಕೆ ಕೂತ್ಕೊಳ್ಳಿಕ್ಕೆ ಹೇಳಿಕ್ಕೆ ತುಂಬಾ ಕಷ್ಟ ಆಗತ್ತಂತೆ. ಆವಾಗ ಕೈಯಲ್ಲೊಂದು ಕೋಲ್ ಹಿಡ್ಕೊತಾರಂತೆ, ಹಿಡ್ಕೊಂಡು ನಾನು ಹೀಗೆ ಇದ್ದೀನಿ ಅನ್ಕೊಂತಾರಂತೆ. ಇಷ್ಟೆಲ್ಲ ಮಾತ್ರ ಅರ್ಥ ಆಗ್ಲಿಲ್ಲ, ಹಂಗಾಗಿ ಹೋಗಿ ಅವ್ನು ತಗೊಂಡ್ ಬಂದ್ವಿ ಅಂತ ಕೊನೆಯದಾಗಿ ಯಾವ್ದರ್ಸೆ ಬರ್ತಾರಂತೆ. ಬಂದು ತಗೊಂಡು ಹೋಗೋದೆ, ಇಲ್ಲ ಸ್ವಲ್ಪ ಹೊತ್ತು ಟೈಮ್ ಕೊಡಿ ಅಂದ್ರೆ ಟೈಮ್ ಇಲ್ಲಪ್ಪ, ಟೈಮ್ ಕೊಟ್ಟಿದ್ದೀವಲ್ಲ, 60-70 ವರ್ಷ ಟೈಮ್ ಕೊಟ್ಟಿದ್ದೀವಲ್ಲ, ಅವಾಗ ಏನು ಮಾಡ್ಲೇ ಇಲ್ಲ ಅಲ್ಲಪ್ಪ. 60-70 ವರ್ಷ ಟೈಮ್ ಕೊಟ್ಟಾಗ ಏನ್ ಮಾಡಿದ್ವಿ? ಏನು ಮಾಡಿದ್ದಿಲ್ಲ. ಅವನಂಗೆ ಇವನಿಂಗೆ ಅವ್ನು ಸರಿ ಇಲ್ಲ, ಇವ್ ಸರಿ ಇಲ್ಲ, ಇದೆಲ್ಲ ಧರ್ಮದ ವಿರುದ್ಧ ಮಾತಾಡ್ತಾ, ಧರ್ಮದ ವಿರುದ್ಧ ಕೆಲಸ ಮಾಡ್ತಾ, ನಾನೇ ದೊಡ್ಡವನ್ ತಿಳ್ಕೊಳ್ಳಿ, ನನಗೆ ಹಣ ಇದೆ, ಐಶ್ವರ್ಯ, ಜನ, ಇದರಲ್ಲೇ ಮುಳುಗಿ ನೀನು ತೇಲಾಡ್ತಾ ಇದ್ದೆ, ಇನ್ನೇನು ಸಮಯ ಇದೆ, ಖಾಲಿ ಮಾಡಿ ಅಂತೇಳಿ ತಗೊಂಡು ಹೋಗ್ಬಿಡ್ತಾರೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ಮಾ ಕುರು ಧನ ಜನ ಯೌವನ ಗರ್ವ. ಸಹಜವಾಗಿ ಕೆಲವು ಸಂದರ್ಭದಲ್ಲಿ ಎಲ್ಲರಿಗೂ ಬರ್ತದೆ, ಅಧಿಕಾರ ಇದೆ ಅಂತ ಬರ್ತದೆ, ಹಣ ಇದೆ ಅಂತ ಬರ್ತದೆ, ಯೌವನ ಬರ್ತದೆ, ಇಲ್ಲ ಅಂತಲ್ಲ. ಸಹಜವಾಗಿ ಅವಿದ್ದಾಗ ಎಲ್ರಿಗೂ ಅದರ ಇದು ಆಗ್ತದೆ, ಇಲ್ಲ ಅಂತಲ್ಲ. ಆದ್ರೆ ತಕ್ಷಣ ಸಾಧಕನಾಗಿರ್ತಕ್ಕಂಥವನು ಅಲರ್ಟ್ ಆಗ್ಬೇಕು, ಎಚ್ಚರಿಕೆಯಿಂದ ನೀ ಕೇಳ್ಕೊಂಡು. ಯಾಕಂದ್ರೆ ಇವೆಲ್ಲ ನಿತ್ಯ ವಸ್ತುಗಳಲ್ಲ. ಯೌವನ ಆಗಿರ್ಬೋದು, ಹಣ ಆಗಿರ್ಬೋದು, ಪದವಿ, ಇವೆಲ್ಲ ಕೂಡ ನಿತ್ಯ ವಸ್ತುಗಳಲ್ಲ. ಯಾವ ಬೇಕಾದ್ರೂ ಹೋಗ್ಬೋದು. ಒಂದ್ ವೇಳೆ ಯಾವ್ದು ಹೋಗ್ಲಿಲ್ಲಪ್ಪ, ನಾನೇ ಹೋಗ್ತೀನಿ. ಈಗ ಅಧಿಕಾರದಲ್ಲಿದ್ದು ಎಷ್ಟು ಜನ ಹೋಗ್ಲಿಲ್ಲ? ಈ ಪ್ರಧಾನಮಂತ್ರಿ ಪದವಿಯಲ್ಲಿದ್ದು ರಾಜೀವ್ ಗಾಂಧಿ ಹೋಗ್ಲಿಲ್ವೇ? ಹೋದ್ರು. ಇಂದಿರಾ ಗಾಂಧಿ ಹೋಗ್ಲಿಲ್ವೇ? ಹೋದ್ರು. ಪದವಿಯಲ್ಲಿದ್ದಿದ್ದೆ. ಹಾಗಾಗಿ ಪದವಿ ಇರ್ಬೋದು, ನಾವೇ ಇರಲ್ವ. ಹಣ ಇರ್ಬೋದು, ನಾವೇ ಇರಲ್ವ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಗರ್ವ ಅಂತಕ್ಕಂಥದ್ದು ಬೇಡ, ಸಹಜವಾಗಿ ಬರ್ತದೆ. ಎಲ್ಲ ಅದೊಂದೇ ಅಲ್ಲ, ಕೇವಲ ಸುಮ್ನೆ 2-3 ಮಾತ್ರ ಹೇಳ್ತಾರೆ ಶಂಕರಾಚಾರ್ಯ. ಗರ್ವ ಅಂತಕ್ಕಂಥ ಮನುಷ್ಯನಿಗೆ ಗರ್ವ ಬರ್ಲಿಕ್ಕೆ ಎಷ್ಟೋ ಇದಾವೆ. ಈಗಾಗಲೇ ನಾವ್ ಹೇಳ್ಕೊಂಡು, ನಾನು ಬುದ್ಧಿವಂತ, ವಿದ್ಯಾವಂತ, ಒಳ್ಳೆ ನಾನು ಜ್ಞಾನವಂತ, ಒಳ್ಳೆ ಪ್ರವಚನ ಮಾಡ್ತೀನಿ, ಒಳ್ಳೆ ಪಾಠ ಮಾಡ್ತೀನಿ, ನಾನಂದ್ರೆ ಎಲ್ರಿಗೂ ಗೌರವ, ನನಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಇದು ಗರ್ವ ಮನುಷ್ಯನಿಗೆ. ಮೊನ್ನೆ ಮಾತಾಡ್ತಿದ್ದೇನೆ, ನನಗೆ 2 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಇದ್ರೆ ಇದ್ದಾರು, ಒಳ್ಳೇದೇ. ಗರ್ವ ಪಡ್ಲಿಕ್ಕೆ ಅವಶ್ಯಕತೆ ಇದೆ. ಆಯ್ತು, ನಿನ್ಗೆ 2,000 ಜನ ಫಾಲೋವರ್ಸ್ ಒಳ್ಳೇದೇ, ಇಲ್ಲ ಅಂತ ಅದಕ್ಕೆ ಗರ್ವ ಯಾಕೆ ಅಂತ.
ಅವರು ನಿತ್ಯ ಅಲ್ಲ, ನೀನು ನಿತ್ಯ ಅಲ್ಲ. ನಿನ್ನ ಗರ್ವ ಕೂಡ ನಿತ್ಯ ಅಲ್ಲ. ಯಾವ ಬೇಕಾದ್ರೂ ಹೋಗ್ಬೋದು, ಉಲ್ಟಾ ಹೊಡಿಬೋದು. ಹಾಗಾಗಿ ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮಿಷ ಕಾಲ ಸರ್ವಂ. ಈ ಕಾಲ ಅಂತಕ್ಕಂಥ ಒಂದು ನಿಮಿಷ ಮಾತ್ರದಲ್ಲಿ ಎಲ್ಲವನ್ನು ತಗೊಂಡೋಗ್ಬಿಡ್ತದೆ. ಯೌವನ ಇದೆ, ಯಾವ ಬೇಕಾದ್ರೂ ತಗೊಂಡೋಗ್ಬೋದು. ಇನ್ನು ಮಕುರು ಧನ ಧನ ನೋಡ್ತೀವಿ, ಸಂಪತ್ತ ಐಶ್ವರ್ಯ. ಇವತ್ತು ದೊಡ್ಡ ಕೋಟೇಶ್ವರ, ಬೆಳಗಾವಿಗೆ ಭಿಕ್ಷಾದೇಶ್ವರ ಆಗ್ಬೋದು. ನೋಡಿದಿವಲ್ಲ ನಾವು ಟರ್ಕಿ ಭೂಕಂಪ ಬಂದಾಗ. ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ, ಕನ್ಯಾಗ ಒಂದ್ಸಲ ಸುನಾಮಿ ಬಂತು. ಸುನಾಮಿ ಬಂದಾಗ ಎಲ್ಲರೂ ಸರ್ವಸ್ವನ ಕಳ್ಕೊಂಡ್ರು. ಏನು ಉಳಿತಂದ್ರೆ ಏನು. ಹಾಗೆ ಈ ಕಾಲ ಅಂತಕ್ಕಂಥದ್ದು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಗರ್ವ ಅಂತಕ್ಕಂಥದ್ದು ಬೇಡ. ಅರತಿ ನಿಮಿಷ ಕಾಲ ಸರ್ವಂ ಮಾಯಾಮಯ ಮಿದಂ ಅಖಿಲಂ ಹಿತ್ವಾ. ಇದೆಲ್ಲ ಕೂಡ ಮಾಯಾಮಯ ತಿಳ್ಕೊಂಡು ಏನ್ ಮಾಡ್ಬೇಕು, ಬ್ರಹ್ಮ ಪದಂ ತ್ವಂ ತರವಿಷ ವಿಧಿತ್ವ. ಬ್ರಹ್ಮ ಪದವನ್ನ, ಬ್ರಹ್ಮ ವಸ್ತುವನ್ನ, ಸತ್ಯ ವಸ್ತು ಅಂತ ತಿಳ್ಕೊಂಡು ಅದರಲ್ಲಿ ನಿಂತಕ್ಕಂಥ ಪ್ರಯತ್ನ ಮಾಡು. ಯಾಕೆಂದ್ರೆ ಇವೆಲ್ಲ ಅನಿತ್ಯವಾದವುಗಳೇ. ಧನ ಜನ ಯೌವನ ಇವೆಲ್ಲ ಕೂಡ ಅನಿತ್ಯನೇ. ಹಾಗಾಗಿ ಕೆಲವೊಂದು ವಿಷಯಗಳನ್ನ ನಮಗೆ ಯಥಾರ್ಥ ಹೇಗಿದೆ ಅನ್ನೋದನ್ನ ಮಹಾನುಭಾವರೇ ಹೇಳ್ಬೇಕು. ನಾವೆಷ್ಟೇ ಬುದ್ಧಿವಂತರಾದ್ರೂ ಕೂಡ ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತಾಗಲ್ಲ, ಮಹಾನುಭಾವರೇ ಹೇಳ್ಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ಒಂದು ಕಥೆ ಹೇಳ್ತೀನಿ ನಿಮ್ಗೆ. ಒಮ್ಮೆ ರಾಮಕೃಷ್ಣ ಪರಮಹಂಸರು ಆ ಕಲ್ಕತ್ತಾದ ಸಣ್ಣ ಒಂದು ಸ್ಟೇಷನ್, ರೈಲ್ವೆ ಸ್ಟೇಷನ್ ಕೂತಿರ್ತಾರೆ. ರೈಲ್ ಬಂದು ನಿಲ್ತದೆ, ಅದರಿಂದ ಜನ ಇಳಿತಾರೆ. ಅದ್ರಲ್ಲಿ ಒಬ್ಬ ಒಂದು ಸೂಟ್ ಕೇಸ್ ಹಿಡ್ಕೊಂಡು, ಒಂದು ಸೂಟ್ ಕೋಟ್ ಹಾಕೊಂಡು ಟಕ 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 ಇಳಿದು ಬರ್ತಾರೆ. ಟ್ರೈನ್ ಹೊರಟೋಗುತ್ತೆ, ಜನ ಹೊರಟೋಗ್ತಾರೆ. ಅಲ್ಲಿ ಕೂತ್ಕೊಳ್ಳಿಕ್ಕೆ 3 ಆಸನ. ಆಗಿನ ಕಾಲಕ್ಕೆಲ್ಲ ಈ ತರ ಈಗ ಚೇರ್ ಅಂತ ಅವೆಲ್ಲ ಇರ್ಲಿಲ್ಲ. ಒಂದು ಕಲ್ಲು, 2 ಕೆಳಗಡೆ ಕಲ್ಲು, ಮೇಲೆ ಒಂದು ಕಲ್ಲು ಹಾಕಿರ್ತಾರೆ. ಆ ಕಲ್ಲು ಮೇಲೆ ಕೂತ್ಕೋಬೇಕು. ಅಲ್ಲಿ 1-2 ಆಸನ ಇರ್ತದೆ. ಆಸನ ಒಂದ್ ಕಡೆ, ಆ ಆಸನದಲ್ಲಿ 2-3 ಕೂತಿರ್ತಾರೆ. ಇನ್ನೊಂದು ಆಸನ ಅಂದ್ರೆ ಒಂದು ಬಂಡೆ ಅದರ ಮೇಲೆ ಪರಮಹಂಸರು ಕೂತಿರ್ತಾರೆ. ಇವ್ರು ಹೆಂಗಿರ್ತಾರೆ ನೋಡ್ಲಿಕ್ಕೆ ಒಳ್ಳೆ ಹುಚ್ಚು ತರ ಇರ್ತಾರೆ, ಕೂತಿರ್ತಾರೆ. ಆ ಸೂಟ್ ಕೇಸ್ ದಾರಿ ವ್ಯಕ್ತಿ, ಆ ಸೂಟ್ ಗೀಡ್ ಎಲ್ಲ ಕುಡಿದಲ್ಲ, ಅವನು ಆ ಕಡೆಯಿಂದ ಈ ಕಡೆ, ಅಂದ್ರೆ ಅವ್ರು ಇನ್ನೊಂದು ಟ್ರೈನ್ ಹೋಗ್ಬೇಕಾಗಿತ್ತು. ಆ ಸ್ಟೇಷನ್ ಇಳಿದಿದ್ದ, ಇನ್ನೊಂದು ಟ್ರೈನ್ಗೆ ಕಾಯ್ತಾ ಇರ್ತಾನೆ. ಕೂತ್ಕೊಳ್ಳಿಕ್ ಜಾಗ ಇಲ್ಲಂಗಾಗಿ ಆ ಕಡೆಯಿಂದ ಈ ಕಡೆ ತಿರುಗಾಡ್ತಿರ್ತಾನೆ. ಈ ಪರಮಹಂಸರಿದ್ದಾರಲ್ಲ, ಅವ್ರ ಪಕ್ಕದಲ್ಲಿ ಜಾಗ ಇದೆ ಕೂತ್ಕೊಳ್ಳಿಕ್. ಆದ್ರೆ ಅವನಿಗೆ ಮನಸ್ಸಲ್ಲಿ ಅವ್ರ ಪಕ್ಕ ಕೂತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಇವ್ರು ನೋಡಿದ್ರೆ ಕೊಲೆ ಆಗಿದ್ದಾರೆ, ನೋಡ್ಲಿಕ್ಕೆ ಬಟ್ಟೆ ಸರಿಯಾಗಿಲ್ಲ, ಒಂದು ಹುಚ್ಚಿನ ಇದ್ದಾರೆ ಅಂತ ಹೇಳಿ ಅವನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರುಗಾಡ್ತಾ ಅವ್ನು ಮನಸ್ಸಲ್ಲಿದೆ ಏನಂತ, ಅಲ್ಲಿ ಕೂತ್ಕೊಂಡು ಚೆನ್ನಾಗಿರ್ತಿತ್ತು ಅಂತ ಮನಸ್ಸಲ್ಲಿದೆ. ಆದ್ರೆ ಅವನ ಹತ್ರ ನಾವೇನು ಕೂತ್ಕೊಳ್ಳೋದು ಅಂತ ಹೇಳಿ ಹಂಗೆ ತಿರುಗಾಡ. ಗೊತ್ತಾಯ್ತು ಪರಮಹಂಸ, ಅವರೇ ಹೇಳ್ತಾರೆ, ಬಾಪಾ ಕೂತ್ಕೊಂತಾರೆ ಸರ್ ಅಂತ. ನಾವು ನಿನ್ನ ಹತ್ರ ನಾ ಕೂತ್ಕೊಳ್ಳೋದು. ಓಹೋ, ಇವನಿಗೆ ಶ್ರೇಷ್ಠ ಇದೀನಿ, ನಾನು ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದೇನೆ ಅನ್ನೋ ಆಕಾರ ಇದೆ ಅಂತ ತಿಳ್ಕೊಂಡು ಸರಿ ಸರಿ ಹಂಗೆ ಸುಮ್ಮನೆ ಆಗ್ತಾರೆ ಅವರು. ಸುಮ್ಮನೆ ಅಂದ್ರೆ ಮೇಲೆ ಕೇಳ್ತಾರೆ, ಹೌದಪ್ಪ ಯಾವ ಊರು, ಯಾವ್ದವ್ರು ಬೇಡ ಅಲ್ಲ, ಸುಮ್ಮನೆ ಯಾವ ಊರು ಅಂತ. ಅಲ್ಲಿ ಯಾವ್ರ ನಿನ್ಗೆ ಏನು ಅಂತ. ಈಗ ಹಿಂಗಲ್ಲ ಪಾಪ, ಯಾವರಿಂದ ಬಂದು ಏನ್ ಕಟ್ಟಿದ್ಯೋ ನೋಡಿದ್ರೆ ಒಳ್ಳೆ ವಿದ್ಯಾವಂತರ. ಹೌದು ವಿದ್ಯಾವಂತನಪ್ಪ. ಓಹೋ, ಏನು ಓದಿದ್ದೀನಿ? ನಾನು MA PhD ಮಾಡಿದ್ದೀನಿ. ಓ PhD. ಮತ್ತು ನಾನು ಏನೋ ನೋಡಿ ಹೇಳ್ತಾನೆ, ಇಂಜಿನಿಯರ್ ಆಗಿದ್ದೀನಿ ಏನು ಹೇಳ್ತೇನೆ. ಓ ಹಂಗಾದ್ರೆ ಚೆನ್ನಾಗಿ ಓದಿದ್ಯಾ? ಅದಕ್ಕೆ ನನ್ಗೆ ಗೊತ್ತಾಗ್ತಾ ಇದೆ, ನೋಡಿದ್ರೆ ಚೆನ್ನಾಗಿ ಓದಿದ್ಯಪ್ಪ. ಮತ್ತೇನ್ ನಿಂತರ ಏನೋ ದಡ್ಡ ಅಂತ ತಿಳ್ಕೊಂಡಿದ್ಯಾ ಹೌದು, ನಿಮ್ಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಮಾಡಿದಿರಿ, ಎಲ್ಲ ಇದೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ? ಏನ್ ಮಾಡ್ತೀವಿ? ಏನೋ ಮಾಡ್ತೀವಿ, ನಿಮ್ಗೆ ಯಾಕವೆಲ್ಲ ಅಲ್ಲ, ಸುಮ್ಮನೆ ತಿಳ್ಕೋಬೇಕು ಅಂತ. ಅಂದ್ರೆ ಏನು, ಈಗ ಒಳ್ಳೆ ಸಂಪಾದನೆಗಳು ಇರುತ್ತೆ, ಮತ್ತೆ ಎಷ್ಟು ಇರ್ಬೋದು ಸಂಬಳ? ಎಷ್ಟೋ ಇದೆ ಬಿಡಿ, ನಿಮ್ಗೆ ಯಾಕವೆಲ್ಲ ಇಲ್ಲ, ಸುಮ್ಮನೆ ತಿಳ್ಕೋಬೇಕು. ಆಗಿನ ಕಾಲಕ್ಕೆ ಒಂದು 15-20 ಸಾವಿರ ಅಂತ ತಿಳ್ಕೊಳ್ಳಿ. ಇವತ್ತು ಅಂದ್ರೆ 1-2 ಲಕ್ಷ ಅಂತ. 1-2 ಲಕ್ಷ ಅನ್ಕೊ, 2 ಲಕ್ಷ ಅಂದ, 2 ಲಕ್ಷ. ಓ ಪರವಾಗಿಲ್ಲ. 2 ಲಕ್ಷ ಅಂದ್ರೆ ಏನಪ್ಪಾ, ಸಾಮಾನ್ಯನಾ? ಅವ್ನು ಹಂಗೆ ತಿರ್ಗಿಸ್ತಾ ಇದ್ದ. ಆಮೇಲೆ ಏನ್ ಮಾಡ್ತೀರಿ? ಏನ್ ಮಾಡ್ತೀನಿ ಆಮೇಲೆ ಮದುವೆ ಮಾಡ್ಕೋಬೇಕಲ್ವಾ? ಮಾಡ್ಕೊಂಡಿರ್ತೇನಾ? ಸರಿ ಮದುವೆ. ಆಮೇಲೆ ನಾನು ಹೆಂಡತಿ ಚೆನ್ನಾಗಿ ಆನಂದವಾಗಿರ್ತೀವಿ. ಆಮೇಲೆ
ಆಮೇಲೆ ಮಕ್ಕಳಾಗ್ತಾರೆ, ಆಮೇಲೆ ಮಕ್ಕಳೆಲ್ಲ ದೊಡ್ಡವರಾಗ್ತಾರೆ, ಕಾಲಕ್ಕೆ ಕಳಿಸಿ ದೊಡ್ಡವರಾಗ್ತಾರೆ, ಆಮೇಲೆ ಅವ್ರಿಗೆ ಮದುವೆ ಆಗ್ತದೆ. ಹೀಗೆ ಮತ್ತೆ ಮತ್ತೆ ಆಮೇಲೆ ಆಮೇಲೆ ಅಂತ ಆಮೇಲೆ ಅವರೆಲ್ಲ ಮದುವೆ ಆಗ್ತಾರೆ, ಅವ್ರ ಪಾಡಿಗೆ ಅವ್ರು ಅವನಾಗಿರ್ತಾರೆ, ನಾನು ರಿಟೈರ್ಡ್ ಆಗ್ತೀನಿ. ಆಮೇಲೆ ಸುಖವಾಗಿ ನಾನು ಹೆಂಡತಿ ತುಂಬ ಇಬ್ರು ಆನಂದವಾಗಿ ಎದ್ದು ಬಿಡ್ತೀವಿ. ಇಷ್ಟು ಪರವಾಗಿ ಆಮೇಲೆ ಅಂತಾರೆ. ಆಮೇಲೆ ಏನಿದೆಯಾ? ಇನ್ನೇನಿಲ್ಲ, ಆಮೇಲೆ ಸುಮ್ಮನೆ ಇರೋದಷ್ಟೇ ಆನಂದವಾಗಿ. ಇಲ್ಲಪ್ಪ, ಆಮೇಲೆ ಕೂಡ ಇದೆ. ಆಮೇಲೆ ನೀನು ಪಿಂಡ ಏನಿದೆ? ಆಮೇಲೆ ಏನಿಲ್ಲ, ಇಲ್ಲ, ನೀನ್ ಸತ್ತು ಹೋಗ್ತೀಯ ಅಂತಾರೆ. ಅವನಿಗೆ ಒಮ್ಮೆಲೆ ಶಾಕ್ ಆಗುತ್ತೆ. ಎಂತ ಅಪಶಕನ ಮಾತಾಡ್ತೀಯ, ನಾನು ಇನ್ನೂ ಮದುವೆ ಆಗ್ಲಿಲ್ಲ, ಮಕ್ಕಳ ಅವಾಗ ಸತ್ತು ಹೋಗ್ತೀಯ ಅಂತ ನೀನು ಅಂತೇಳಿ ಇವ್ರ ಸ್ವಲ್ಪ ಜೋರು ಮಾಡಿರ್ತಾರೆ. ಇಲ್ಲ ಇಲ್ಲ, ನಾನು ಹೇಳಿದ್ದೀನಿ ಅಂತ ನೀನು ತಪ್ಪು ತಿಳ್ಕೊಬೇಡಪ್ಪ, ಸ್ವಲ್ಪ ಯೋಚನೆ ಮಾಡು. ಈಗ ನೋಡಿ, ಎಲ್ಲವನ್ನು ಮಾಡಿ, ನೀನು ಒಳ್ಳೆ ವಿದ್ಯಾವಂತನಾಗಿದೆಯಾ, ಬುದ್ಧಿವಂತನಾಗಿದೆಯಾ, ಹಣ ಸಂಪಾದನೆ ಮಾಡ್ತೀಯಾ, ಮದುವೆ ಆಗ್ತೀಯಾ, ಮಕ್ಕಳಾಗುತ್ತೆ, ವಯಸ್ಸಾಗುತ್ತೆ, ರಿಟೈರ್ಡ್ ಆಗ್ತೀಯಾ, ಆಮೇಲೆ ಸಾಯ್ಲೇಬೇಕಲ್ವೇ? ಈಗ ನೋಡಿ, ಒಂದು ಸಣ್ಣ ವಿಷಯ, ನಿಮ್ಮ ಅಪ್ಪ ಹಂಗೆ ಇದ್ದಾರ, ನಿಮ್ಮ ಅಪ್ಪ ಇರ್ಬೋದು, ನಿಮ್ ತಾತ ಇದ್ದಾರ, ಅವರಪ್ಪ ಇದ್ದಾರ, ನಾವು ಕೂಡ ಯಾರು ಇರ್ತೀವಪ್ಪ, ಸತ್ತು ಹೋಗ್ಬೇಕು ನೋಡಿ. ಅದೇನೋ ಗೊತ್ತಿಲ್ಲ, ಅವ್ರ ಮಹಾನುಭಾವರ ಮಾತು ಅಥವಾ ಏನೋ ಗೊತ್ತಿಲ್ಲ, ತಕ್ಷಣ ಅವರಿಗೆ ಯಾಕೋ ಸ್ವಲ್ಪ ಜ್ಞಾನವೇ ಆಗ್ತದಂತೆ. ಹಾಗೆ ತಕ್ಷಣ ಮುಂದೆ ಕಾಲು ಬಿಡ್ತಾರಂತೆ. ಆಮೇಲೆ ಹೌದಪ್ಪ, ಸತ್ಯ ಮಾತ್ರ ಇದೇನೆ. ಆಮೇಲೆ ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರ ಮುಖ್ಯ ಶಿಷ್ಯರಿದ್ದಾರಲ್ವ, ಈಶ್ವರ ಕೋಟಿ ಮತ್ತೆ 2 ಭಾಗ ಮಾಡ್ತಾರೆ. ಅದರಲ್ಲಿ ಅವನು ಕೂಡ ಒಬ್ಬ, ಆ ಶಿಷ್ಯನ ಕೂಡ ಒಬ್ಬ. ಹಾಗೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಏನು ಮಾಯಾಮಯ ಮಿದಂ ಅಖಿಲಂ ಹಿತ್ವ, ಎಲ್ಲ ಮಾಯಾಮಯ ಅಂತ ತಿಳ್ಕೊಂಡು ಬ್ರಹ್ಮ ಪದಂ ತ್ವಂ ಪ್ರವೇಶ ವಿದಿತ್ವ, ಬ್ರಹ್ಮ ಪದವನ್ನ ಅದರಲ್ಲಿ ಆ ಬ್ರಹ್ಮ ಪದವನ್ನ ತಿಳ್ಕೊಂಡು ಅದರಲ್ಲಿ ಪ್ರವೇಶಿಸು, ಅಂದ್ರೆ ಅದರಲ್ಲಿ ನೀನ್ ನಿಲ್ಲುವಂತ ಇದನ್ನ ಮಾಡು, ಸಾಧನೆಯನ್ನ ಮಾಡು ಅನ್ನೋದ್ರಲ್ಲಿ ಉದ್ದೇಶ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಸಾಮಾನ್ಯವಾಗಿ ಇವೆಲ್ಲ ಬರ್ತವೆ, ಧನ ಜನ ಯವನ ಗರ್ವ ಇವೆಲ್ಲ ಕೂಡ ಸಹಜವಾಗಿ ಬರ್ತವೆ. ಆದ್ರೆ ಅವೆಲ್ಲ ನಿತ್ಯ ಇಲ್ಲ ಅನ್ನೋ ವಿಷಯ ತಿಳ್ಕೋ ಅನ್ನೋ ಮಾತಲ್ಲಿ ಹೇಳ್ತಾ ಇದ್ದಾರೆ. ಇದು ವಿಷಯ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕ ಯಾವುದು? ನಮ್ಮ ಬುಕ್ಕಲ್ಲಿ ಇದು ವಯಸ್ಸಿಗತೆ ಕಾಮವಿಕಾರ ಅಂತಿದೆ ಸ್ವಾಮೀಜಿ. ಸರಿ, ಇಲ್ಲಿ ಎಲ್ಲ ಉಂಟಾಗಿರ್ತದೆ. ವಯಸ್ಸಿ ಗತೆ ಕಹ ಕಾಮ ವಿಕಾರಃ, ವಯಸ್ಸಿ ಗತೆ ಕಹ ಕಾಮ ವಿಕಾರಃ, ವಯಸ್ಸಿ ಗತೆ ಕಹ ಕಾಮ ವಿಕಾರಃ, ಶುಷ್ಕೆ ನೀರೇ ಕಹ ಕಾಸಾರಃ, ಶುಷ್ಕೆ ನೀರೇ ಕಹ ಕಾಸಾರಃ, ಶುಷ್ಕೆ ನೀರೇ ಕಹ ಕಾಸಾರಃ, ವಯಸ್ಸಿ ಗತೆ ಕಹ ಕಾಮ ವಿಕಾರಃ, ಶುಷ್ಕೆ ನೀರೇ ಕಹ ಕಾಸಾರಃ, ವಯಸ್ಸಿ ಗತೆ ಕಹ ಕಾಮ ವಿಕಾರಃ, ವಯಸ್ಸಿ ಗತೆ ಕಹ ಕಾಮ ವಿಕಾರಃ, ಶುಷ್ಕೆ ನೀರೇ ಕಹ ಕಾಸಾರಃ, ವಯಸ್ಸಿ ಗತೆ ಕಹ ಕಾಮ ವಿಕಾರಃ, ಶುಷ್ಕೆ ನೀರೇ ಕಹ ಕಾಸಾರಃ, ಕ್ಷೀಣೆ ವಿತ್ತೇ ಕಹ ಪರಿವಾರೋ, ಕ್ಷೀಣೆ ವಿತ್ತೇ ಕಹ ಪರಿವಾರೋ, ಕ್ಷೀಣೆ ವಿತ್ತೇ ಕಹ ಪರಿವಾರೋ, ಜ್ಞಾತೆ ತತ್ವೇ ಕಹ ಸಂಸಾರಃ, ಜ್ಞಾತೆ ತತ್ವೇ ಕಹ ಸಂಸಾರಃ, ಜ್ಞಾತೆ ತತ್ವೇ ಕಹ ಸಂಸಾರಃ, ಕ್ಷೀಣೆ ವಿತ್ತೇ ಕಹ ಪರಿವಾರೋ, ಜ್ಞಾತೆ ತತ್ವೇ ಕಹ ಸಂಸಾರಃ, ಕ್ಷೀಣೆ ವಿತ್ತೇ ಕಹ ಪರಿವಾರೋ,
ज्ञाते तत्त्वे कः संसारः क्षीणे वित्ते कः परिवारो ज्ञाते तत्त्वे कः संसारः वयसि गते कः कामविकारः शुष्के नीरे कः कासारः क्षीणे वित्ते कः परिवारो ज्ञाते तत्त्वे कः संसारः वयसि गते कः कामविकारः शुष्के नीरे कः कासारः क्षीणे वित्ते कः परिवारो ज्ञाते तत्त्वे कः संसारः वयसि गते कः कामविकारः शुष्के नीरे कः कासारः क्षीणे वित्ते कः परिवारो ज्ञाते तत्त्वे कः संसारः वयसि गते कः कामविकारः शुष्के नीरे कः कासारः क्षीणे वित्ते कः परिवारो ज्ञाते तत्त्वे कः संसारः भज गोविंदं गोविंदं भज मूढमते संप्राप्ते सन्निहिते काले नहि नहि रक्षति दुःखकरणे वयसि गते कामविकारः कः शुष्के नीरे कासारः कः क्षीणे वित्ते परिवारः कः ज्ञाते तत्त्वे संसारः कः ವಯಸ್ಸು ಗತಿ ವಯಸ್ಸಾದ ಮೇಲೆ ಕಾಮವಿಕಾರ ಎಲ್ಲಿ ಹೋಗ್ತದೆ ವಯಸ್ಸಿರ್ಬೇಕಾದ್ರೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಏನೋ ಮಾಡ್ಬೇಕು ಎಲ್ಲ ಮಾಡ್ತೀವಿ ವಯಸ್ಸಾದ ಮೇಲೆ ಆ ಶಕ್ತಿ ಸಾಮರ್ಥ್ಯ ಎಲ್ಲ ಕಮ್ಮಿ ಆದ್ಮೇಲೆ ಸುಮ್ಮನೆ ಇದ್ಬಿಡ್ತಾರೆ ಅಯ್ಯೋ ಏನ್ ಎಲ್ಲಾದ್ರೂ ಹಾಳ ಹೋಗಿ ಬಿಡ್ರ ನಮ್ಗೆ ಸುಮ್ಮನೆ ಇರ್ತಾರೆ ಎಲ್ಲಾಯ್ತು ಅದು ಮಾಡ್ಬೇಕು ಇದು ಮಾಡ್ಬೇಕು ಏನೋ ಆಯ್ತಾನೆ ಸಾಮಾನ್ಯವಾಯ್ತು ಒಂದು ಕೆಲವು ನಿಯಮ ಇದೆ ನಿಯಮ ಏನಪ್ಪ ಅಂದ್ರೆ ವಯಸ್ಸಲ್ಲಿ ಕೆಲವೊಂದನ್ನು ಮಾಡ್ಬೇಕು ವಯಸ್ಸಾದ್ಮೇಲೆ ಈಗ ನೋಡಿ ಸಾಮಾನ್ಯವಾಗಿ ಆ ವರ್ಣಾಶ್ರಮಗಳಲ್ಲಿ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಂತೇಳಿ 4 ಆಶ್ರಮ. ಸನ್ಯಾಸಾಶ್ರಮಕ್ಕೆ ಎಲ್ಲೂ ಪ್ರವೇಶ ಮಾಡದೇ ಇದ್ರು ಕೂಡ ಯುಕ್ತ ವಯಸ್ಸಲ್ಲಿ ವಿದ್ಯಾಭ್ಯಾಸ ಸೇವೆ ಎಲ್ಲ ಮಾಡ್ಬೇಕು ಆಯ್ತಾ. ಆಮೇಲೆ ಗೃಹಸ್ಥಾಶ್ರಮಕ್ಕೆ ಧರ್ಮಬದ್ಧವಾಗಿರ್ತಕ್ಕಂಥ ವಿವಾಹ ಮಾಡಿಕೊಂಡು ಸಂತಾನೋತ್ಪತ್ತಿ ಸಂಪತ್ತೈಶ್ವರ್ಯ ಸಂಪಾದನೆ ಇವೆಲ್ಲ ಗೃಹಸ್ಥಾಶ್ರಮ ಆಗಬೇಕು. ಆಮೇಲೆ 50 ದಾಟಿದೆಯಾ ಮತ್ತೆ ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾನ ಅಂದ್ರು ಅರ್ಥ ಗೊತ್ತಾ? ಅಂದ್ರೆ ಇನ್ನು ಕಾಡಿನ ಕಡೆಗೆ ನಮ್ಮ ನಡಿಗೆ ವಾನಪ್ರಸ್ಥ. ಪ್ರಸ್ಥಾನ ಅಂತಂದ್ರೆ ಮಾರ್ಗ. ಯಾವ ಕಡೆ? ವನದ ಕಡೆ. ಅಂದ್ರೆ ಏನ್ ಗೊತ್ತೇ ವನದ ಅಂತಂದ್ರೆ ಈಗ ಬಂದು ಮನುಷ್ಯರಿಗೆ 50 ವರ್ಷ ಆಯ್ತು, ಇನ್ಮೇಲೆ ಇನ್ನು ವಾಪಸ್ ಹೋಗ್ಲಿಕ್ಕೆ ತಯಾರಿ ಮಾಡ್ಕೊಳ್ತಕ್ಕಂಥದ್ದು. ಅದು ಹಿಂದೆ ವಿಧಾನ ಮಾಡಲಾಗಿತ್ತು, ಹಾಗೆ ಇದ್ದದ್ದು ವಿಧಾನ. 25 ವರ್ಷ ಗಂಟ ಸೇವೆ ವಿದ್ಯಾಧ್ಯಯನ ಅವೆಲ್ಲ ತನ್ನ ಕರ್ತವ್ಯ ಕರ್ಮ ನಿರ್ವಹಣೆ ಮಾಡ್ತಕ್ಕಂಥದ್ದು. ವಿವಾಹ ಆದ ನಂತರ ಮತ್ತೆ ಗೃಹಸ್ಥಾಶ್ರಮ ಧರ್ಮ ನಿರ್ವಹಣೆ ಮಾಡ್ತಾ ಧನ ಸಂಪತ್ತು ಐಶ್ವರ್ಯ ಮಾಡ್ತಾ ಆಮೇಲೆ 50 ವರ್ಷ ಆದ ನಂತರ ವನದ ಕಡೆ ಪ್ರಯಾಣ ಅಂತಂದ್ರೆ ಏನೋ ವಾಪಸ್ ಹೋಗ್ಲಿಕ್ಕೆ ಪ್ರಯಾಣ. ಅದಕ್ಕೆ ಬೇಕಾದ ತಯಾರಿ ಮಾಡ್ತಕ್ಕಂಥದ್ದು. ಈಗ ಬಂದಿದ್ದೀವಿ, ವಿದ್ಯಾಭ್ಯಾಸ ಮಾಡಿದ್ವಿ, ಎಲ್ಲ ಆಯ್ತು. 50 ವರ್ಷ ಅಂತಂದ್ರೆ ಬಿಳಿ ಕೂದಲು ಶುರುವಾಗುತ್ತೆ, ಆರೋಗ್ಯ ಸ್ವಲ್ಪ ಕ್ಷೀಣವಾಗ್ತದೆ. ಇಷ್ಟರಲ್ಲಿ 20 ವರ್ಷ ಸಂಸಾರದಲ್ಲಿ ಹೋರಾಡಿ ಇನ್ನು ಸಾಕು ಅನಿಸ್ತದೆ. ಆಮೇಲೆ ಇನ್ನೇನು? ವಾನಪ್ರಸ್ಥ, ವನದ ಕಡೆ ಪ್ರಯಾಣ. ಅಂದ್ರೆ ನಾವು ವಾಪಸ್ ಹೋಗ್ಬೇಕು. ವನದ ಕಡೆ ಪ್ರಯಾಣ ಮಾಡಿ ಆಮೇಲೆ ಅಲ್ಲಿಂದ ಸನ್ಯಾಸ. ಅಂದ್ರೆ ಇನ್ನು ಜೀವನದ ಉದ್ದೇಶ, ಜೀವನ ಯಾತಕ್ಕಾಗಿ ಬಂದಿದೆ ಅದನ್ನ ಪೂರ್ತಿ ಮಾಡ್ಲಿಕ್ಕಾಗಿ ಜೀವನ ಉದ್ದೇಶ ಇದೆಯಲ್ಲ, ಅಂದ್ರೆ ಈ ಮಾನವ ಜನ್ಮ ಯಾತಕ್ಕಾಗಿ ಬಂದಿದೆ ಅದನ್ನ ಸಾರ್ಥಕತೆ ಮಾಡುವಂತ ಪ್ರಯತ್ನ ಕನಿಷ್ಠ 50 ಕಳೆದ ಮೇಲಾದ್ರೂ ಮಾಡ್ಬೇಕಂತೆ. ಈಗ ವಿಷಯನ ಗೊತ್ತೇ, 60-70 ವರ್ಷ ಆದ ನಂತರ ಆಮೇಲೆ ಶುರು ಮಾಡ್ತಾರೆ. ಏನು? ಅದು ಮಾಡ್ಬೇಕು, ಇದು ಮಾಡ್ಬೇಕು, ಏನೋ ಮಾಡ್ಬೇಕು, ಅದು ಮಾಡಿ ರಾತ್ರಿ ಅವನಿಗೆ ಮಾಡಿ ಇಲ್ಲಿಗೆ ಹೋಗಿ ಅವನು ಕೇಳಿದ್ರು, ಅವನ್ನ ಕಾಡಿ ಇವನ್ ಕಾಲ ಹಿಡಿದ. ಅಂದ್ರೆ ಈಗ ಮಾಡ್ಬೇಕಂತ ಕೆಲಸ ಏನು? ವಾನಪ್ರಸ್ಥ, ಇನ್ನು ವಾಪಸ್ ಹೋಗ್ಲಿಕ್ಕೆ ನಮ್ಮ ಜೀವನ ಸಾರ್ಥಕ ತಯಾರಿ. ಅದು ಬಿಟ್ಟು ಈಗ ಶುರು ಮಾಡ್ಬಿಡ್ತಾರೆ. ಮೊನ್ನೆ ಒಂದು ಉದಾಹರಣೆ ಇದ್ವಿ, ಇಲ್ಲೊಬ್ರು ಇದ್ರೆ ನಮ್ಮ ಪಕ್ಕ ನಿತ್ಯ ಮರಿಲಿದ್ದಾರೆ.
ಸುಮಾರು ವರ್ಷ ಮಾಡಿ 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 ಅವ್ರಿಗೂ ಮಕ್ಕಳು ಬೀಳ್ಬಿಟ್ಟ, ಎಲ್ಲ ಬಿಟ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟ. ಬಂದು ಏನು ಸ್ವಾಮಿ ನನಗಿನ್ನೇನು ಬೇಡ, ಒಂದ್ ಸಣ್ಣ ಮನೆ ಕಟ್ಕೊಂತೀನಿ, ಒಂದೆರಡು ನಾನು ಸ್ವಲ್ಪ ಸಂಪಾದನೆ ಮಾಡುವಂತ ಒಂದು ಸಣ್ಣ ಒಂದು ಇದು ಮಾಡ್ಕೊತೀನಿ, ಇನ್ನು ಸಂಪಾದನೆ ನಾನು ಮಾಡಿದ ಸಂಪಾದನೆ ಎಲ್ಲ ದೇಶ ಹಿತಕ್ಕೆ ಒಳ್ಳೇದನ್ನು ಮಾಡ್ತೀನಿ, ಇನ್ನು ಬೇಡ ಸವಾಸ ಬೇಡ ಸಂಸಾರ. ನಾನು ತುಂಬಾ ಸಂತೋಷ, ಒಳ್ಳೇದು. ನನಗೆ ಈ ಮಾತು ಹೇಳಿದವರು 15 ವರ್ಷ ಆಗಿದೆ. 15 ವರ್ಷದಿಂದ ಅಷ್ಟನ್ನು ಆ ಬಿಲ್ಡಿಂಗ್ ಕಟ್ಟಿ ಈ ಬಿಲ್ಡಿಂಗ್ ಕಟ್ಟದ, ಅದೇನೋ ಮಾಡ್ದ, ಇದು ಮಾಡ್ದ, ವ್ಯಾಪಾರ ಶುರು ಮಾಡಿ ಅದರಲ್ಲೇ ಸಿಕ್ಕಾಕೊಂಡಿದ್ದಾನೆ. ಹೊರಗೆ ಬರೋದಲ್ಲ, ಸಸ್ರು ಹೊರಗೆ ಬರ್ತಾಗಲ್ಲ. ಈಗ ಒಬ್ಬನೇ ರಾತ್ರಿ ಹಗಲು ದುಡಿಲಿ, ಒಳ್ಳೆ ಮತ್ತಿಲ್ಲ, ಸೋಮಾರ್ತನ ಅಂತಕ್ಕಂಥ ಒಳ್ಳೇದಲ್ಲ, ಒಳ್ಳೆ ವ್ಯಕ್ತಿ ಇಲ್ಲ ಅಂತಲ್ಲ ನಾನು, ಹೇಳುದು ಕೆಟ್ಟ ಅಂತಲ್ಲ ಅಥವಾ ಮೋಸ ಮಾಡೋದು ಬಿಲ್ಕುಲ್ ಅಲ್ಲ. ಚೆನ್ನಾಗಿ ರಾತ್ರಿ ದುಡಿತಾನೆ. ಆದ್ರೆ ಒಂದೇ ಒಂದು ಸಂಗತಿ, ಜೀವನದ ಸಾರ್ಥಕತೆ ಅಂತಕ್ಕಂಥ ಆಗ್ಲಿಲ್ವಲ್ಲ. ಅಲ್ಲಿ ಹೆಂಡತಿ ಮಕ್ಕಳ ಜೊತೆ ಒದ್ದಾಡಿ ಸಾಕಾಗಿ ಎಲ್ಲ ಬಿಟ್ಟು ಬಂದು ಇಲ್ಲಿ ಇನ್ನೊಂದು ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ಚೆನ್ನಾಗಿದೆ, ನಿನ್ನ ಉದ್ದೇಶ ಚೆನ್ನಾಗಿದೆ. ಆದ್ರೆ ಮತ್ತೆ ಬಂಧನದಲ್ಲಿ ಮುಸ್ಲು ಆದ್ರೆ ನನಗೆ ಅನಿಸ್ತದೆ ಅದು ಕೂಡ ಭಗವಂತನ ಅನುಗ್ರಹ ಇಲ್ಲದಿದ್ರೆ ಆಗಲ್ವೇನೋ. ಒಮ್ಮೆ ಅನಿಸ್ತದೆ ನನಗೆ, ಭಗವಂತನ ಅನುಗ್ರಹ ಇಲ್ಲದಿದ್ರೆ ಏನೆಲ್ಲ ಅನ್ಕೋಬಹುದೇನೋ, ಸಾಧ್ಯನೇ ಆಗಲ್ವೇನೋ ಅಂತ ಅನಿಸ್ತದೆ ನನಗೆ. ಆದ್ರೆ ಕನಿಷ್ಠ ಸ್ವಲ್ಪ ಪ್ರಯತ್ನವನ್ನಾದ್ರೂ ಮಾಡಬೇಕು. ಪ್ರಯತ್ನನೇ ಇಲ್ಲ ಅಂತಂದ್ರೆ ನಾವು ಅಲ್ಲಿ ಹೇಗೆ? ಈಗ ಪ್ರಯತ್ನ ಮಾಡಿ ಅದರಲ್ಲಿ ಸಫಲರಾಗ್ತೀವೋ ವಿಫಲರಾಗ್ತೀವೋ ಆ ವಿಷಯ ಬೇರೆ. ಪ್ರಯತ್ನ ಮಾಡಿ ಎಲ್ಲರೂ ಸಫಲರೂ ಆಗಿಲ್ಲ, ವಿಫಲರು ಆಗಿದ್ದಾರೆ. ಆದರೆ ಪ್ರಯತ್ನದ ಸಂಸ್ಕಾರ ಅಂತಕ್ಕಂಥದ್ದು ಜೀವನದಲ್ಲಿ ಸೂಕ್ತವಾಗಿ ಇರ್ತದೆ. ಈಗ ಯಾವುದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದು ಜೀವನದಲ್ಲಿ ಹಾಗೆ ಎದ್ದು ಬಿಡ್ತದೆ. ಕಾಲಾಂತರದಲ್ಲಿ ಜನ್ಮಾಂತರದಲ್ಲಿ ಅದರ ಫಲ ಬರ್ತದೆ, ಖಂಡಿತ ಬರ್ತದೆ. ಆದ್ರೆ ಪ್ರಯತ್ನವನ್ನೇ ಮಾಡ್ಲಿಲ್ವಲ್ಲ. ಪ್ರಯತ್ನ ಮಾಡಿದ್ರೆ ತಾನೇ ಅದರ ಸಂಸ್ಕಾರ ಇರ್ಲಿಕ್ಕೆ. ನಾವು ಪ್ರಯತ್ನ ಬಗ್ಗೆ ಮಾಡ್ಲಿಲ್ಲ, ಫಲ